सहनाववतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। जय गुरुदेव, जय ಶ್ರೀರಾಮ್. ನಾವು ಶ್ರೀ ಗೌಡಪಾದ ಹೃದಯವನ್ನ ನೋಡ್ತಾ ಇದ್ದೀವಿ. ಶ್ರೀರಾಮಚಂದ್ರ ಮತ್ತು ಗುರುಗಳ ಕರುಣ ಕಟಾಕ್ಷದಿಂದ. ಮತ್ತೆ ಇವತ್ತು ಗೌಡಪಾದ ಹೃದಯದಲ್ಲಿ ನಾವು ಜಾಗೃತ್ ಸ್ವಪ್ನೈಕತ್ವಕಾರಿಕೆಗಳು, ಗೌಡಪಾದ ಹೃದಯದಲ್ಲಿ ಪೇಜ್ ನಂಬರು 97 ನೋಡಬೇಕಾಗಿದೆ. 4ನೇ ಮಂತ್ರ. ನಿನ್ನೆ ನಾವೇನ್ ಮಾಡಿದ್ವಿ? ಈ ಅವಸ್ಥೆಗಳು ಅಂದ್ರೆ ಕನಸು ಹೇಗಾಗುತ್ತೆ ಸ್ವಲ್ಪ ಮೇಲ್ಕ್ ಹಾಕೊಂಡು ಹೋಗೋಣ. ಕನಸು ಹೇಗಾಗುತ್ತೆ ಅಂತ ವಿಚಾರ ಮಾಡಿದ್ವಿ. ಕನಸು ನಮ್ಮ ಶರೀರದ ಒಳಗಡೆ ಆಗತ್ತೆ. ಮತ್ತೆ ಈ 3, 2, 3, 6 ಅಂತ ಹೇಳ್ತೀವಿ. ಇಷ್ಟೇ ನಮ್ದು ಇರೋದು. ಆದರೆ ಈ ಶರೀರದ ಒಳಗಡೆ ನಾಡಿಗಳಿರುತ್ತೆ. ನಾಡಿ ಒಳಗಡೆ ಆಗೋದು. ನಾಡಿಗಳು ತುಂಬಾ ಸೂಕ್ಷ್ಮವಾಗಿರುತ್ತೆ. ಒಂದು ಕೂದಲನ್ನ 1000 ಭಾಗ ಮಾಡಿದ್ರೆ ಎಷ್ಟಿರುತ್ತೋ ಅಷ್ಟಿರುತ್ತೆ ಅಂತ ಹೇಳಿದ್ವಿ. ಈಗ ನಮ್ಮ ಕನಸಿನಲ್ಲಿ ಹಿಮಾಲಯ ಪರ್ವತ ಕಾಣುತ್ತೆ, ನದಿ, ಸಮುದ್ರಗಳು, ಬೆಟ್ಟ ಗುಡ್ಡಗಳು, ಆನೆ, ಪ್ರಾಣಿಗಳು, ಕಾಡು, ಇಷ್ಟು ವಿಶಾಲವಾಗಿರೋದು ಈ ಸಂಕುಚಿತವಾದ ಜಾಗದಲ್ಲಿ. ಅದು ಒಳಗಡೆ ಹೇಗಾಗುತ್ತೆ, ಅದರಿಂದ ಕನಸು ಸುಳ್ಳು ಅಂತ ತಗೊಂಡ್ಬಂದು ತೋರಿಸೋದು. ಅದನ್ನ ನಾವು ಈ ಮೂಳೆಗಳನ್ನ ಇಟ್ಕೊಂಡು ನಿನ್ನೆ ಡೆಮೋ ಮಾಡಿದ್ದು ಆಯ್ತು. ಇವತ್ತು ನಾವು ಮುಂದಕ್ಕೆ ಹೋಗೋಣ. 97ನೇ ಪೇಜ್ನಲ್ಲಿ 4ನೇ ಮಂತ್ರ, ಜಾಗೃತ್ ಸ್ವಪ್ನೈಕತ್ವಕಾರಿಕೆಗಳು ಅಂತ. ಇದನ್ನ ನಾನು ನೋಡ್ಬೇಕಾದ್ರೆ ನಮ್ಗಿದು ಅರ್ಥ ಆಗ್ಬೇಕು ಅಂತಂದ್ರೆ ನಾನೊಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಉತ್ತರ ಕೊಡಬೇಕು. ಇಲ್ಲಿ ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆ ಎಲ್ಲವೂ ಬಂದಿರೋದು ನಮ್ಮ ನಿಜವಾದ ಆತ್ಮಸ್ವರೂಪವನ್ನ ತಿಳಿಸ್ಕೊಡೋದಿಕ್ಕೆ. ಮತ್ತೆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಜಗತ್ತಂದ್ರೆ ಏನು? ಬ್ರಹ್ಮನ್ ಬಿಟ್ಟು ಮಿಕ್ಕಿರೋದಿಲ್ಲ. ಮಿಕ್ಕಿರೋದು ಅಂದ್ರೆ ಯಾವುದು? ಅವಸ್ಥೆ ಒಳಗಡೆ ಏನೇನ್ ತೋರುತ್ತೋ ಅರ್ಧ ಡಜನ್ ಮುಗಿದೋಯ್ತು. ಅದು ಎಚ್ಚರವಾಗ್ಲಿ ಕನಸಾಗ್ಲಿ ಇಷ್ಟೇ. ಹಾಗಾದ್ರೆ ಬ್ರಹ್ಮ ಸತ್ಯ ಅನ್ನೋದಕ್ಕೆ ಏನ್ ಪಾಯಿಂಟು? ಈ ಜಗತ್ತು ಮಿಥ್ಯ ಅಥವಾ ಹುಸಿ ತೋರಿಕೆ, ತೋರಿ ಹಾರೋದು, ಸತ್ಯವಾಗಿ ಇಲ್ಲ ಅನ್ನೋದಕ್ಕೆ ಏನ್ ಪಾಯಿಂಟ್? 3 ಪಾಯಿಂಟ್ ಹೇಳ್ರಿ. ಬ್ರಹ್ಮ ಯಾವತ್ತು ಇಲ್ದಂಗಾಗಲ್ಲ, ಬದಲಾವಣೆ ಆಗಲ್ಲ, ಸಬ್ಜೆಕ್ಟ್ ಆಗಿರುತ್ತೆ ಯಾವಾಗ್ಲೂ. ವಿಷಯಿ ಆಗಿರ್ತಾನೆ ಯಾವಾಗ್ಲೂ ವಿಷಯಿ, ಸಬ್ಜೆಕ್ಟ್ ಆಗಿರ್ತಾನೆ. ನೆಕ್ಸ್ಟ್ ಅನಾತ್ಮ ಬದಲಾವಣೆ ಆಗುತ್ತೆ, ಇಲ್ದಂಗ ಆಗುತ್ತೆ, ವಿಷಯಿ ಆಗಿರುತ್ತೆ. ವಿಷಯ ಆಬ್ಜೆಕ್ಟ್ ಆಗಿರುತ್ತೆ. ಸೊ ಇವತ್ತು ನಮ್ಮ ಇದಕ್ಕೆ ಬೇಕಾಗಿರೋದು, ಇದು ಅರ್ಥ ಆಗ್ಬೇಕು ಅಂತಂದ್ರೆ ನಾವು ಬ್ರಹ್ಮ ಯಾವತ್ತೂ ದೃಷ್ಟೃ, ವಿಷಯಿ, ಸಬ್ಜೆಕ್ಟ್, ಮಿಕ್ಕಿರೋದೆಲ್ಲ ಆಬ್ಜೆಕ್ಟ್. ಇಲ್ಲಿ ಮಿಕ್ಕಿರೋದು ಅಂತ ಅಂದಿದ ತಕ್ಷಣ ಏನೇನು ಸೇರಿಸ್ಕೋಬೇಕು? ಆಧ್ಯಾತ್ಮಿಕ ಅಂದ್ರೆ ಅವಸ್ಥೆ ಒಳಗಡೆ ಇರೋದು. ಅದು ಎಚ್ಚರ ಆಗಲಿ ಕನಸಾಗಲಿ ನಮಗೆ ಲೆಕ್ಕ ಇಲ್ಲ. ಅವಸ್ಥೆ ಏನೇನಿರುತ್ತೆ ಅದರಲ್ಲಿ ಅರ್ಧ ಡಜನ್. ಏನೇನದು? ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ವ್ಯವಹಾರ ನಡಿಬೇಕಾದ್ರೆ ಕಾಲ, ದೇಶ, ಕಾರ್ಯ, ಕಾರಣ, ಭಾವ ಇಷ್ಟು ಕೂಡ ನನಗೆ ವಿಷಯ, ಆಬ್ಜೆಕ್ಟ್. ನನಗೆ ಅಂದ್ರೆ ಯಾರಿಗೆ? ಆತ್ಮನಿಗೆ, ನನ್ನ ನಿಜವಾದ ಸ್ವರೂಪಕ್ಕೆ, ಇದಕ್ಕಲ್ಲ. ಆತ್ಮ ಅಂದ್ರೆ ಅದಕ್ಕೆ. ಆದ್ರಿಂದ ಹಾಗೆ ನಾವು ತಗೊಂಡಾಗ ಸೊ ಇವತ್ತು ಹಾಗೆ ತಗೋಣ. ಹೇಳ್ಬೇಕು ಅಂತಂದ್ರೆ ಜೀವಪ್ಪನಿಗೆ ತಗೊಳ್ರಿ. ವ್ಯವಹಾರದ ದೃಷ್ಟಿಯಿಂದ ಜೀವಪ್ಪ ಸಬ್ಜೆಕ್ಟೇ, ಮಿಕ್ಕಿರದೆಲ್ಲ ಆಬ್ಜೆಕ್ಟೇ.
ಆದರೆ ಪಾರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಈ ಜೀವಪ್ಪನಿಗೆ ಕನಸು ಕಾಣಲ್ಲ, ಕನಸಿನಲ್ಲಿರೋ ಭಿಕ್ಷುಕನಿಗೆ ಎಚ್ಚರ ಕಾಣಲ್ಲ ಅಂತ ಯಾವುದರಿಂದ ತಿಳ್ಕೊಂಡುವೋ ಅವನು ಎಚ್ಚರವನ್ನ ಕನಸನ್ನ ನೋಡ್ತಾ ಇರ್ತಾನೆ. ಸೊ ಅವನು ದ್ರಷ್ಟೃ. ವ್ಯವಹಾರ ದೃಷ್ಟಿಯಿಂದ ಈ ಜನಕ ಮಹಾರಾಜನೇ ಸಬ್ಜೆಕ್ಟ್ ದ್ರಷ್ಟೃ ಆದ್ರು ಅದಕ್ಕೆ ಅವನಿಗೆ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಅಂತ ಕರೀತಾರೆ. ಬಟ್ ಇವೊಂದು ಲಿಮಿಟೇಷನ್ ಕನಸಕ್ಕೆ ಬರೋಲ್ಲ. ಕನಸಿನಲ್ಲಿ ಯಾರು? ಭಿಕ್ಷಪ್ಪ, ಭಿಕ್ಷುದವನು. ಅವನಲ್ಲಿ ಜ್ಞಾತೃ ಆಗಿರ್ತಾನೆ, ಕನಸನ್ನು ಪೂರ್ತಿ ನೋಡ್ತಾ ಇರ್ತಾನೆ. ಅಂದ್ರೆ ಸೂರ್ಯ ಆದಿ ದೈವಿಕವನ್ನ ನೋಡ್ತಾನ, ಅವನು ಸಬ್ಜೆಕ್ಟ್ ಆಗಿರ್ತಾನೆ. ಆದಿ ಭೌತಿಕ ಹೆಂಡತಿ, ಮಕ್ಕಳು, ಮನೆ ಮಠ, ಅವನ ಶರೀರ ಕೂಡ ಅವನು ನೋಡ್ಕೊತಾ ಇರ್ತಾನೆ, ಆಬ್ಜೆಕ್ಟ್. ಅಲ್ಲಿಗೆ ಅವನ್ ಸಬ್ಜೆಕ್ಟ್ ಆಗಿರ್ತಾನೆ. ಬಟ್ ವ್ಯವಹಾರಕ್ಕೆ ಸಾಕು. ಪಾರಮಾರ್ಥಿಕ್ ಹೋದ್ರೆ ಈಗ ಈ ಶರೀರವು ಎಚ್ಚರದ ಜನಕ ಮಹಾರಾಜ ಕನಸಿಗೆ ಬರಲಿಲ್ಲ, ಕನಸಿನ ಭಿಕ್ಷುಕ ಎಚ್ಚರಕ್ಕೆ ಬರಲಿಲ್ಲ. ಈ ಸಬ್ಜೆಕ್ಟ್ ಅಂತ ವ್ಯವಹಾರ ದೃಷ್ಟಿಯಿಂದ ಏನು ಹೇಳಿದ್ನೋ ಅದಿವಾಗ ಆ ಆಬ್ಜೆಕ್ಟ್ ಆಗೋಯ್ತು. ಯಾರಿಗೆ? ಆತ್ಮನಿಗೆ. ಇಷ್ಟು ಬೇಸ್ಮೆಂಟ್ ಇಟ್ಕೊಳ್ರಿ, ಈಗ ನಾನು ಮಾಡೋದು ಅರ್ಥ ಆಗುತ್ತೆ. ಇಲ್ಲಿ ಮುಂದಕ್ಕೆ ಹೋಗೋಣ. 4ನೇ ಮಂತ್ರದಲ್ಲಿ ಕನ್ನಡ ಓದ್ತೀನಿ, ಸಾಕದು. ಆದ್ದರಿಂದ ಎಚ್ಚರದಲ್ಲಿರುವ ಭೇದಗಳಿಗೂ ಅಲ್ಲಿ ಹೇಗೋ ಹಾಗೆ ಇಲ್ಲಿಯೂ ವೈಚಿತ್ರ್ಯವನ್ನು ಹೇಳುತ್ತಾರೆ. ಆದರೆ ಸ್ವಪ್ನದಲ್ಲಿ ಅಂತರ್ಸ್ಥಾನವಾಗಿರುವುದರಿಂದಲೂ ಸಂವೃತ್ತವಾಗಿರುವುದರಿಂದಲೂ ಬೇರೆಯಾಗಿರುತ್ತದೆ. ಇದು ನಿಮ್ಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗಿರ್ಬೋದು. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಎಚ್ಚರದಲ್ಲಿ ಈ ಥರ ಭೇದಗಳಿರೋದ್ರಿಂದ ಹೇಳ್ಬಿಟ್ಟು ಕನಸು ಅಂತ ಅವರು ಹಂಗೆ ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ದು? ಫಸ್ಟ್ ಕನಸನ್ನು ತಗೊಂಡ್ರು. ಕನಸು ಈ ಶರೀರದ ಒಳಗಡೆ ಆಗುತ್ತೆ, ನಾಡಿಗಳ ಒಳಗಡೆ ಆಗುತ್ತೆ. ಆ ಹಿಮಾಲಯ ಪರ್ವತ, ಕಾಡು, ಆನೆ, ಬೆಟ್ಟ, ಗುಡ್ಡ, ನದಿ, ಸಮುದ್ರಗಳೆಲ್ಲ ಈ ನಾಡಿ ಒಳಗಡೆ ಇದೆ ಅಂತಂದ್ರೆ ಹೆಂಗಾಗುತ್ತೆ? ಸುಳ್ಳಲ್ಲ ಅಂತ ಹೇಳಿದ್ರು. ಅಲ್ಲಿಗೆ ಕನಸು ಸುಳ್ಳು ಅಂತ ಹೇಳಿ ಎಚ್ಚರವೂ ಹಾಗೆ ಸುಳ್ಳು ಅಂತ ಅಲ್ಲಿ ಪ್ರೂವ್ ಮಾಡಿದ್ರು. ಇಲ್ಲಿ ಮಂತ್ರದಲ್ಲಿ ಹೇಳುವಾಗ ರಿವರ್ಸ್ ಮಾಡಿಬಿಟ್ಟಿದ್ದಾರೆ. ಏನು ಹೇಳಿದ್ರು? ಎಚ್ಚರದಲ್ಲಿರೋ ಭೇದಗಳಿಂದ ಕನಸನ್ನ ಸುಳ್ಳು ಅಂತ ಹೇಳಕ್ ಹೋಗಿದ್ದಾರೆ. ಬೇಕಾಗಿಲ್ಲ, ಇರ್ಲಿ. ಆದ್ದರಿಂದ ಯಾಕೆ? ಆ ಸ್ವಪ್ನದಲ್ಲಿ ಅಂತರ್ ಒಳಗಡೆ ಆಗೋದ್ರಿಂದ, ಚಿಕ್ಕದು ಜಾಗ ತುಂಬ ಚಿಕ್ಕದಾಗಿರೋದ್ರಿಂದ ಆಗ್ತಾ ಇರೋದ್ರಿಂದ, ಅಲ್ಲಿ ಚಿಕ್ಕದು ಅಂದ್ರೆ ಅರ್ಥ ಏನು ಅಂದ್ರೆ ಅವನೊಂದು ಪ್ರಶ್ನೆ ಕೇಳ್ತಾನೆ. ಅಲ್ರಿ, ಒಳಗಡೆ ಇದ್ರೆ ಸುಳ್ಳಾದು? ಈಗ ನಿಮ್ಮ ರೂಮ್ ಒಳಗಡೆ ಇಷ್ಟೆಲ್ಲ ಸಾಮಾನಿದೆ, ಸುಳ್ಳು ಅಂತ ಹೇಳ್ರಿ ನೋಡೋಣ ಅಂತ ಹೇಳ್ತಾನೆ. ದಡ್ಡ, ಹಂಗಲ್ಲ ನಾವು ಹೇಳಿದ್ದು. ನಿನ್ನ ರೂಮ್ ಎಷ್ಟಪ್ಪ ಇದೆ? 10x10 ಇದೆ. ಅಲ್ಲಿ 10 ಟನ್ ಸಿಮೆಂಟು ಇಡ್ಸೋ ನೋಡೋಣ ನೀನು. ಆ ಪ್ರಶ್ನೆ ತಗೋಬೇಕು ಅಂತ ಹೇಳ್ತಾರೆ. ಅದ ನಮ್ಗೆ ಅರ್ಥ ಆಗಿದೆ, ಬಿಡ್ರಿ. ಆದ್ದರಿಂದ ಇಲ್ಲಿ ಈ ಮಂತ್ರದಲ್ಲಿ ರಿವರ್ಸ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಹೇಳ್ತಾ ಇದ್ದಾರೆ. ಈಗ ಎಚ್ಚರವು ಮಿಥ್ಯೆ ಎಂಬುದಕ್ಕೆ ಅನುಮಾನ. ಇವಾಗ ಕನಸು ಸುಳ್ಳಾಗಿರೋದ್ರಿಂದ, ಕನಸು ನಮಗೆ ಕನಸು ಕಾಣುವಾಗ ಸತ್ಯವಾಗಿರುತ್ತೆ, ಎದ್ದಿದ ತಕ್ಷಣ ನನಗೆ ಸುಳ್ಳು ಅಂತ ಗೊತ್ತಾಗತ್ತೆ. ಆದ್ದರಿಂದ ಕನಸು, ಎಚ್ಚರ ಎರಡು ಸುಳ್ಳು. ಇನ್ನೊಂದು ಆಗಮ ಪ್ರಕರಣದಲ್ಲಿ ಏನು ಹೇಳಿದ್ರು ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಎಚ್ಚರವನ್ನ ಕನಸನ್ನ ಕನಸು ಅಂತಾನೆ ಕರೆದ್ರು. ಯಾಕೆ? ಎರಡು ತಕ್ಕಡಿಲ ತೂಕ ಹಾಕ್ಬಿಟ್ರು, ಎರಡು ಒಂದೇ. ಆದ್ದರಿಂದ ಅಲ್ಲಿ ಹಾಗೆ ಹೇಳಿದ್ರು ಒಂದೇ, ಹೀಗೆ ಹೇಳಿದ್ರು ಒಂದೇ. ಈಗ ಸ್ವಪ್ನ ದೃಷ್ಟಾಂತದಿಂದ ಎಚ್ಚರವು ಮಿಥ್ಯೆ ಅಂತ ಸಾಧಿಸ್ಬೇಕಾಗಿತ್ತು. ಇವರು ಇಲ್ಲಿ ರಿವರ್ಸ್ ಹೋಗ್ಬಿಟ್ಟಿದ್ದಾರಲ್ಲ ಅಂತ ನಮ್ಗೇನು ಅದೇನು ಅಷ್ಟೇ ನಾವು ಡೀಪಾಗಿ ಆಲೋಚನೆ ಮಾಡೋದೇನು ಬೇಡ. ಆ ಅರ್ಥದಲ್ಲಿ ಹಾಗೆ ತಗೊಂಡ್ರೆ ಹಾಗೆ ಬರುತ್ತೆ. ಹಾಗಲ್ಲ ಬೇಕಾಗಿರೋದು. ಕನಸು ಸುಳ್ಳಾಗಿರೋದ್ರಿಂದ, ಎಚ್ಚರವು ಕನಸಿನಷ್ಟೇ ಸತ್ಯವಾಗಿರೋದ್ರಿಂದ ಇದು ಕೂಡ ಸುಳ್ಳು ಅಂತ ನಮಗೆ ಬೇಕಾಗಿರೋದು ಕರೆಕ್ಟಾಗಿ. ಏಕೆಂದ್ರೆ
ಅಲ್ಲಿ ರಿವರ್ಸ್ ಮಾಡಿಬಿಟ್ಟಿದ್ದಾರೆ. ಅದು ನಮ್ಗೇನು ಬೇಡ. ಅಲ್ಲಿ ಏನು ಇರಬೇಕಾಗಿತ್ತು, ಇದಕ್ಕೆ ವಿರುದ್ಧವಾಗಿರ್ಬೇಕಾಗಿತ್ತು. ಕನಸು ಮಿಥ್ಯೆ ಅಂತ ಮೊದಲು ಗೊತ್ತಾಗಿ ಅದರಿಂದ ಎಚ್ಚರವು ಸುಳ್ಳು ಅಂತ ಸಾಧಿಸ್ಬೇಕಾಗಿತ್ತು. ಆ ಥರ ಬರಬೇಕಾಗಿತ್ತು ಅಂತ. ಅದಕ್ಕೋಸ್ಕರ ನಾನು ಹೇಳ್ತಾರೆ, ತಸ್ಮಾತ್, ಹೀಗೆ ಕನಸು ಮಿಥ್ಯೆಯಾಗಿರುವುದರಿಂದ ಎಚ್ಚರವೂ ಮಿಥ್ಯೆ ಆಗಬೇಕು ಅಂತ ಹೇಳಬೇಕಾಗಿತ್ತು ಅಂತ ಹೇಳ್ತಾರೆ. ಸೊ ಅಲ್ಲಿ ಅದನ್ನ ಆ ಥರ ಹೇಳ್ಕೊಂಡ್ ಬರ್ತಾರದು. ಎಚ್ಚರಕ್ಕೂ ಕನಸಿಗೂ ಒಂದು ಭೇದವಿದೆ. ಈಗ ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂದರೆ, ಸರಿ ಸ್ವಾಮಿ, ನೀವು ಕನಸು ಸುಳ್ಳಾಗಿರೋದ್ರಿಂದ ಎಚ್ಚರವನ್ನ ಸುಳ್ಳು ಅಂತ ಹೇಳ್ತಾ ಇದ್ದೀರಾ. ಈಗ ಕನಸನ್ನ ಯಾಕೆ ಸುಳ್ಳು ಅಂತ ಹೇಳಿದ್ರಿ? ಎದ್ದ ಮೇಲೆ ಸುಳ್ಳಾಗುತ್ತೆ ಸೆರೆ. ಈಗ ನಿಮ್ಮ ಈ ಎಚ್ಚರ ಎಲ್ಲಿ ಇನ್ನೊಂದು ಎಚ್ಚರ ತೋರಿಸ್ರಿ ನನಗೆ ಅಂತೀವಿ, ಮುಕ್ತನಾದವನಿಗದು. ಬಟ್ ನನಗೆ ಹೆಂಗಾಗುತ್ತದೋ ಅಂತ ಪ್ರಶ್ನೆ ಕೇಳಿದಾಗ ಅವನೇನು ಹೇಳ್ತಾನೆ ಅಂತಂದ್ರೆ, ನೀವು ಇನ್ನೊಂದು ಏನು ಹೇಳಿದ್ರಿ, ಕನಸು ಸುಳ್ಳು ಅನ್ನೋದಕ್ಕೆ? ಕನಸು ಈ ಶರೀರದ ಒಳಗಡೆ ಆಗೋದು, ನಾಡಿ ಒಳಗಡೆ ಆಗೋದು. ಈಗ ಎಚ್ಚರ ಈ ಶರೀರದ ಒಳಗಡೆ ಆಗುತ್ತಾ, ನಾಡಿ ಒಳಗಡೆ ಆಗುತ್ತಾ? ಇಲ್ವಲ್ಲ. ಮತ್ತು ಅದೇಂಗೆ ಸುಳ್ಳು ಅಂತ ಹೇಳ್ತೀರಾ ಅಂತ ಅವನು ದಬಾಯಿಸಕ್ಕೆ ಬರ್ತಾನೆ ಪೂರ್ವ ಪಕ್ಷಿಯೇ. ಅದಕ್ಕೋಸ್ಕರ ಈ ಪಾಯಿಂಟು ಅಷ್ಟು ಹೊಂದೋದಿಲ್ಲ. ನಿಜ, ನಾವು ಹಂಗೆ ತಗೊಂಡ್ರೆ ಹೊಂದ್ಬಿಡುತ್ತೆ, ಇಲ್ಲ ಅಂತಲ್ಲ. ಯಾಕೆ? ಇನ್ನೊಂದು ಪಾಯಿಂಟ್ ಹೆಂಗೆ ತಗೋಬಹುದು? ಕನಸು ಕಾಣುವಾಗ ಹೆಂಗಿತ್ತಪ್ಪ ನಿನಗೆ? ಸತ್ಯವಾಗಿತ್ತು. 12 ವರ್ಷಗಳ ಕಾಲ ಬರಗಾಲ, ಬೆಳೆ ಇಲ್ಲ, ಮಳೆ ಇಲ್ಲ, ನೀರಿಲ್ಲ, ಹೊಟ್ಟೆಗೆ ಅನ್ನ ಇಲ್ಲ, ಭಿಕ್ಷೆ ಎತ್ತುತ್ತಾ ಇದ್ದೀನಿ. ಸತ್ಯವಾಗಿತ್ತು ಇಲ್ಲೋ? ಅಲ್ಲಿ ಎದ್ದ ಮೇಲೆ ತಾನೇ ಅದು ಸುಳ್ಳು ಅಂತಂದಿತ್ತು. ಹಾಗೆ ಈ ಎಚ್ಚರ ನಿನಗೆ ಸತ್ಯವಾಗಿ ಕಾಣ್ತಾ ಇದೆ. ನೀನು ಸಾಧನೆ ಮಾಡಿ ಈ ಕನಸಿನಿಂದ ಎದ್ದೇಳು ಅಂತ ಹೇಳ್ತಾರಲ್ಲ, ಅದು ಒಂದು. ಇನ್ನು ಎರಡನೇದು, ಎಚ್ಚರ ಕನಸು ಯಾರಿಗೆ ದೃಶ್ಯವಾಗಿದೆಯೋ, ಸ್ವಪ್ನಾಂತಂ ಜಾಗರಿತಾಂತಂ ಉಭೌ ಏನಾನು ಪಶ್ಯಂತೆ, ಅವನು ವಿಭೂ ಶಿವನು ಅಂತ ಹಿಂಗೆಲ್ಲ ಹೇಳಿದ್ರು. ಅಂದ್ರೆ ಎಚ್ಚರವನ್ನು ಕನಸನ್ನು ಯಾರು ದೃಷ್ಟವಾಗಿ ನೋಡ್ತಾ ಇರ್ತಾನೋ ಅಲ್ವಾ? ನಾವು ಹಂಗೆ ತಗೊಂಡಿದ್ವಿ. ಕಠೋಪನಿಷತ್ನಲ್ಲಿ ಬರುತ್ತಿದ್ದು, ಮುಂದಕ್ಕೆ ಹೇಳ್ತಾರವರು. ಹೇಗೆ? ಎಚ್ಚರದ ಜನಕ ಮಹಾರಾಜ ಕನಸಿಗೆ ಬರಲಿಲ್ಲ, ಕನಸಿನ ಭಿಕ್ಷುಕ ಎಚ್ಚರಕ್ಕೆ ಬರಲಿಲ್ಲ. ಎಚ್ಚರದ್ದು ಕನಸಿಗೆ ಬರಲಿಲ್ಲ, ಕನಸಿಂದ ಎಚ್ಚರಕ್ಕೆ ಬರಲಿಲ್ಲ. ಇವೆರಡು ಯಾರು ಗೊತ್ತಾಯ್ತು ನೋಡ್ರಿ, ಅವನು ನಿನ್ನ ನಿಜವಾದ ಸ್ವರೂಪ, ಅವನ ಆತ್ಮ, ಅವನ ದ್ರಷ್ಟರು, ಅವನ ಸಾಕ್ಷಿ, ಅವನ ಸಬ್ಜೆಕ್ಟ್, ವಿಷಯಿ ಅಂತ ಹೇಳಿದ್ರು. ಅಲ್ಲಿಗೆ ನಿನ್ನ ಕನಸು ಏನಾಯ್ತು? ವಿಷಯ. ನಿನ್ನ ಎಚ್ಚರ ಏನಾಯ್ತು? ವಿಷಯ, ಆಬ್ಜೆಕ್ಟ್. ಆಬ್ಜೆಕ್ಟ್ ಅನಾತ್ಮ. ಹೊಡೆದಾಕ್ರಿ. ಈ ಒಂದು ಪಾಯಿಂಟು ತಗೋಬಹುದು. ಅಲ್ಲಿ ಎಲ್ಲ ಪಾಯಿಂಟು ಹೊಂದುತ್ತೆ. ಅವ್ರು ಪ್ರೂವ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಗಳಿದೆ. ಇವಾಗ ಒಂದು, ಕನಸು ಕಾಣುವಾಗ ಎಚ್ಚರದಂತೆ ಸತ್ಯವಾಗಿರುತ್ತೆ, ಅಂತೆ ಎದ್ದ ಮೇಲೆ ನಾನೇ ಸುಳ್ಳು ಅಂತ ಹೊಡೆದಾಕ್ಬಿಡ್ತೇನೆ. ಅದಕ್ಕೆ ಯಾರು ಗುರುಗಳನ್ನ ಕೇಳಬೇಕಾಗಿಲ್ಲ, ಶಾಸ್ತ್ರನ ಕೇಳಬೇಕಾಗಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವ್ರೇನೋ ನಾಡಿಗಳು ಹೇಳ್ತಾರೆ, ಹೊಂದೋದಿಲ್ಲ ಅಂತ. ನಾವು ಯಾಕೆ? ಕನಸ್ಗೇನೋ ಒಪ್ಕೊಂತೀನಿ ಸ್ವಾಮಿ, ನಾಡಿಗಳಲ್ಲಿ ಶರೀರದ ಒಳಗಡೆ. ನಿಮ್ಮ ಎಚ್ಚರ ಶರೀರದ ಒಳಗಡೆನ ಕಾಣೋದು, ನಾಡಿ ಒಳಗಡೆನ ಕಾಣೋದು ತೋರಿಸಿ ಅಂತೀವಿ. ಅವಾಗ ಪಾಯಿಂಟ್ ಸ್ವಲ್ಪ ಲೂಸ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಇವರು, ನಮ್ಮ ಶಂಕರಾಚಾರ್ಯರು, ಅದೊಂದೇ ಪಾಯಿಂಟ್ ಇಟ್ಕೋಬೇಡಪ್ಪ, ದೃಶ್ಯ, ಆಬ್ಜೆಕ್ಟ್. ಆ ದೃಷ್ಟಿಯಿಂದ ನೋಡಿದರೆ ಕನಸು ಎರಡಕ್ಕೂ ಸಮವಾಗಿದೆ. ಹೇಗೆ ಕನಸು ದೃಶ್ಯವಾಗಿದೆಯೋ ಯಾರಿಗೆ? ಆತ್ಮನಿಗೆ. ಅಲ್ಲಿ ಜನಕ ಮಹಾರಾಜನಿಗೆ ಗೊತ್ತಾಗುತ್ತ ಕನಸು. ಜನಕ ಮಹಾರಾಜ ಅಲ್ಲೋಗಿದ್ದೆ, ಇದನ್ನು ಕನಸು ಅಂತ ಹೇಳ್ತಾನ ಅಥವಾ ಎಚ್ಚರ ಅಂತ ಹೇಳ್ತಾನ? ಅಥವಾ ಭಿಕ್ಷುಕ ಇಲ್ಲಿಗೆ ಬಂದಿದ್ದೆ ಇದು ಎಚ್ಚರ ಅಂತ ಕನಸು ಅಂತ ಹೇಳ್ತಾನೆ? ಅವನು ಹೇಳೋದಿಲ್ಲ. ಆದ್ದರಿಂದ ಇವೆರಡು ಯಾರು ಗೊತ್ತಾಗುತ್ತೆ? ನನ್ನ ಸ್ವರೂಪ ನನಗೆ ಬ್ರಹ್ಮನಿಗೆ, ಆತ್ಮನಿಗೆ, ಸಬ್ಜೆಕ್ಟ್ಗೆ, ದ್ರಷ್ಟೃವಿಗೆ. ಆದ್ದರಿಂದ ಅವನು ದ್ರಷ್ಟೃ,
ಎರಡೂ ಆಬ್ಜೆಕ್ಟ್ ಆಗಿರೋದ್ರಿಂದ ಎಚ್ಚರ ಕನಸೆಷ್ಟು ಸುಳ್ಳು, ಎಚ್ಚರವೂ ಅಷ್ಟೇ ಸುಳ್ಳು ಅಂತ ಹೇಳ್ತಾ ಬರ್ತಾರೆ. ಇದು ಪಾಯಿಂಟ್. ಇಷ್ಟು ಇವಾಗ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಎಚ್ಚರಕ್ಕೂ ಕನಸಿಗೂ ಒಂದು ಭೇದವಿದೆ. ಏನದು? ಅದೇ ನಾನು ಹೇಳಿದ್ನಲ್ಲ, ಕನಸಿನ ಪದಾರ್ಥಗಳು ಈ ಶರೀರದ ಒಳಗಡೆ, ನಾಡಿ ಒಳಗಡೆ ತೋರೋದು. ನಿಮ್ಮ ಎಚ್ಚರದ ಪ್ರಪಂಚ ಈ ಶರೀರದ ಒಳಗಡೆ ತೋರೋದು, ಕನಸು ನಾಡಿ ಒಳಗಡೆ ತೋರಿಸೋದು. ಹೇಳ್ರಿ, ಒಂದಲ್ಲ ಅಂತಾನೆ. ಆದರೆ ಈ ಎರಡೂ ಕೂಡ ಸಬ್ಜೆಕ್ಟ್ ಆಗಿರುತ್ತೆ. ಯಾರಿಗೆ? ಆತ್ಮನಿಗೆ, ನಮ್ಮ ಅಪ್ಪನಿಗೆ. ಎಷ್ಟು ಚೆನ್ನಾಗಿದೆ. ಆದ್ರಿಂದ ಎರಡೂ ಹುಸಿ ತೋರಿಕೆ. ಮತ್ತೆ ನಾವು ಮೊದಲೇ ಅದಕ್ಕೆ ನಿಮ್ಮನ್ನು ಪ್ರಶ್ನೆ ಕೇಳಿದ್ದು, ಆತ್ಮ ಇಲ್ದಂಗಾಗಲ್ಲ, ಬದಲಾವಣೆ ಆಗಬಾರ್ದು, ಅದೆಲ್ಲ ಇಂಪಾರ್ಟೆಂಟ್. ಇಲ್ಲಿ ಸಬ್ಜೆಕ್ಟ್, ದ್ರಷ್ಟರು, ವಿಷಯೀ. ಅನಾತ್ಮ ವಿಷಯ. ಎಚ್ಚರ ಅನಾತ್ಮ ವಿಷಯ. ಕನಸು, ಕನಸು ಅಂದರೆ ಪೂರ್ತಿ ಹೋಲ್ಸೇಲ್ ಮುಂಡೆ ತಗೊಂಡ್ಬಿಡ್ರಿ, ಹೋಲ್ಸೇಲ್. ಅದು ವಿಷಯ. ಅನಾತ್ಮನ ಹೊಡೆದಾಕ್ಬಿಡ್ರಿ. ಅದು ಏನೇ ಇಟ್ಕೊಳ್ಳಿ, ಅಲ್ಲಿ ಶರೀರದ ಒಳಗಡೆ ಆಗುತ್ತೆ, ನಾಡಿ ಒಳಗಡೆ ಆಗುತ್ತೆ, ನೀವು ಏನು ಬೇಕಾದರೂ ಹೇಳ್ಕೊಟ್ರೆ ಆಬ್ಜೆಕ್ಟ್ ಮತ್ತೆ ಬದಲಾವಣೆ ಆಗ್ತಾ ಇರುತ್ತೆ, ಇಲ್ದಂಗಾಗುತ್ತೆ. ಇನ್ನೇನು ಬೇಕು? ಮೂರು ಮುಗಿದೋಯ್ತು ಅಂತಾರೆ ಅವರು. ಕನಸು ಎಚ್ಚರದಂತೆ ಇಲ್ಲ, ಆದ್ದರಿಂದ ಕನಸಿನಂತೆ ಎಚ್ಚರವು ಮಿಥ್ಯೆ ಎಂಬುದು ಯುಕ್ತಿಯುಕ್ತವಾಗುವಂತಿಲ್ಲ ಅಂತ ಇಲ್ಲಿ. ಯಾಕೆ? ಎಚ್ಚರದಲ್ಲಿ ಶರೀರದ ಒಳಗಡೆ ಆಗುತ್ತಾ, ನಾಡಿ ಒಳಗಡೆ ಆಗುತ್ತಾ? ಅದಕ್ಕೆ ನಿಮ್ದು ಹೊಂದಲ್ಲ ಸ್ವಾಮಿ ಅಂತ ನಾವು ಪೂರ್ವ ಪಕ್ಷಿ. ಅದಕ್ಕೆ ಶಂಕರಾಚಾರ್ಯ ಏನು ಮಾಡ್ತಾರೆ ಅಂತಂದರೆ, ಶ್ಲೋಕಗಳೊಂದು ಸ್ವಲ್ಪ ಹೇಳಿದ್ದಾರೆ, ನಾನು ಕನ್ನಡದಲ್ಲಿ ಹೇಳ್ಕೊಂಡು ಹೋಗ್ಬಿಡ್ತೇನೆ. ಎಚ್ಚರದಲ್ಲಿ ತೋರುವ ಪದಾರ್ಥಗಳು ಹುಸಿ ಎಂಬುದು ಪ್ರತಿಜ್ಞೆ. ಮೊದಲೇ ಪ್ರತಿಜ್ಞೆ ಮಾಡಿಬಿಡ್ತಾರೆ ಇವರು. ಹೇಗೆ ಕನಸಿನಲ್ಲಿ ತೋರೋ ಪದಾರ್ಥಗಳು ಹುಸಿಯಾಗಿದೆಯೋ, ಎಚ್ಚರದಲ್ಲಿ ತೋರೋ ಪದಾರ್ಥಗಳು ಹುಸಿಯೇ. ಇವ್ರು ಯಾವುದನ್ನ ತಗೊಂತಾರೆ? ಆಬ್ಜೆಕ್ಟ್ ಅಂತ ಎರಡಕ್ಕೂ ಕಾಮನ್ ಫ್ಯಾಕ್ಟರ್ ಆಗಿರೋದ್ರಿಂದ ತಗೊಂಡು ಪ್ರೂವ್ ಮಾಡ್ತಾರೆ. ಆದರೆ ಇವಾಗ ಇಲ್ಲ, ನೆಕ್ಸ್ಟ್ ಆಮೇಲೆ ಪ್ರೂವ್ ಮಾಡ್ತಾರೆ. ಇವಾಗ ನೋಡ್ರಿ, ಆ ಪ್ರತಿಜ್ಞೆ ಮಾಡಿಬಿಡ್ತಾರೆ ಅವರು, ಪದಾರ್ಥಗಳು ಹುಸಿ ಅಂತ. ಏಕೆಂದರೆ ಅವು ದೃಶ್ಯವಾಗಿವೆ, ಆಬ್ಜೆಕ್ಟ್ ಆಗಿದೆ ಅನ್ನೋ ಕಾರಣ. ಮುಗಿದೋಯ್ತು. ಕನಸಿನಲ್ಲಿ ಕಾಣುವ ಭಾವಗಳಂತೆ ಎಂಬುದು ದೃಷ್ಟಾಂತ. ಕನಸಿನಲ್ಲಿ ಏನು ಕಾಣುತ್ತಪ್ಪ? ಕನಸಿನಲ್ಲಿ ಕನಸು ಆತ್ಮನಿಗೆ ಆಬ್ಜೆಕ್ಟ್, ಎಚ್ಚರ ಆತ್ಮನಿಗೆ ಆಬ್ಜೆಕ್ಟ್. ಕನಸು ನೀವು ದೃಷ್ಟಾಂತ ತಗೊಳ್ರಿ, ಎಚ್ಚರದಲ್ಲೂ ಕನಸಿನಲ್ಲೂ ಹಾಗೆ. ಕನಸಿನಲ್ಲಿರುವ ಭಾವಗಳು ಹುಸಿ ಎಂಬುದು ಹೇಗೋ, ಎಚ್ಚರದಲ್ಲಿಯೋ ಹಾಗೆಯೇ ಎಂಬುದು ಆ ಥರ ಕಂಪ್ಯಾರಿಸನ್. ಕನಸು ಕಾಣುವಾಗ ಅದು ಸತ್ಯವಾಗಿರುತ್ತೆ, ಎದ್ದಿದ ತಕ್ಷಣ ಸುಳ್ಳು ಅಂತ ಹೇಳ್ತೀವಿ. ಅದು ಉಪನಯವು. ಆದರೆ ಇಲ್ಲಿ ನಿಗಮ ಅಂತಂದ್ರೆ ಅದು ಹಂಗಾಗಿರೋದ್ರಿಂದ ಇಲ್ಲೂ ಹಾಗೆ ಆಗುತ್ತೆ, ತಗೊಂಡ್ಬಿಡ್ರಿ ಅಂತಾರೆ. ಬಟ್ ನಾವು ಒಪ್ಪಕ್ಕೆ ರೆಡಿ ಇಲ್ಲ ಅಲ್ವಾ? ಯಾರು ಒಪ್ತಾರೆ? ಅಲ್ಲ ಸ್ವಾಮಿ, ಕನಸೇನೋ ಸುಳ್ಳು ಅಂತ ನನಗೆ ಎಚ್ಚರಕ್ಕೆ ಬಂದಮೇಲೆ ಗೊತ್ತಾಗುತ್ತೆ. ನನಗೆ ಯಾರೇನು ಹೇಳಬೇಕಾಗಿಲ್ಲ. ಲಾಯರ್ನ ಕೇಳಬೇಕಾ, ನಾನು ಹೆಂಡ್ತಿನ ಕೇಳಬೇಕಾ, ಅಥವಾ ಶಾಸ್ತ್ರನ ಕೇಳಬೇಕಾ? ಬೇಕಾಗಿಲ್ಲ. ಇಲ್ಲಿ ಎದ್ದಿದ ತಕ್ಷಣ ಕನಸೆಲ್ಲ ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ. ಹಾಗೆ ಈ ಎಚ್ಚರ ಸುಳ್ಳು ಅನ್ಬೇಕಾದ್ರೆ, ಎಚ್ಚರನ ಕನಸು ಅಂತ ಅನ್ಬೇಕಾದ್ರೆ ಇನ್ನೊಂದು ಎಚ್ಚರ ತೋರಿಸಿ ಸ್ವಾಮಿ ಅಂತ ನಾವು. ಆ ಸೈಂಟಿಸ್ಟ್ ಹೇಳಿದ್ನಲ್ಲ, ನನಗೆ ಭೂಮಿಗಿಂತ ಒಂದು ಕಾಲಿಟ್ಕೊಳ್ಳೋಕ್ಕೆ ಭೂಮಿನ ಬಿಟ್ಟು ಬೇರೆ ಒಂದು ಸ್ಥಳ ತೋರಿಸ್ರೆ ಆ ಸ್ಥಳದ ಮೇಲೆ ನಿಂತ್ಕೊಂಡು ನಿಮ್ಮ ಭೂಮಿನ ಎತ್ತಾಕ್ಬಿಡ್ತೇನೆ ಅಂತ ಹೇಳಿದ್ದ ಅವನು. ಅದು ಅರ್ಥ. ಈ ಲಿವರ್ ಅಂತ ಬರುತ್ತೆ ನೋಡ್ರಿ, ದೊಡ್ಡ ದೊಡ್ಡ ಬಂಡೆಗಳನ್ನ ಜರುಗಿಸ್ಬೇಕಾದ್ರೆ ಕೆಳಗಡೆ ಆರೆ ಕೋಲ್ ಕೊಡ್ತಾರೆ, ಅಥವಾ ಈ ಬೊಂಬುಗಳು ಕೊಡ್ತಾರೆ. ಕೊಟ್ಟಿದ್ದ ಹಿಂಗೆ ಅಂದರೆ ಅದು ಮೇಲಕ್ಕೆ ಎದ್ದು ಬಿಡುತ್ತದು. ಹಾಗೆ ಆ ಸೈಂಟಿಸ್ಟ್ ಹೇಳ್ತಾನೆ, ಅವನು ಇದನ್ನು ಕಂಡಿಡಿದ ಮೇಲೆ ಹೇಳ್ದ, ಅವನಿಗೆ ಖುಷಿ ಆಗೋಯ್ತು ಅವನಿಗೆ. ಸ್ವಾಮಿ, ಭೂಮಿ ಬಿಟ್ಟು ನಾನು ಒಂದು ಹೆಜ್ಜೆ ನನಗೆ ಕೊಡ್ರೆ ಅಲ್ಲಿ ನಿಂತ್ಕೊಂಡು ನಿಮ್ಮ ಭೂಮಿನ ಎತ್ತಾಕ್ಬಿಡ್ತೀನಿ ಅಂತ ಹೇಳಿದ್ದ ಅವನು. ಅಂದರೆ ಖುಷಿಯಾಗಿ ಅವನು ಹಂಗೆ ಹೇಳಿದ್ದ. ಭೂಮಿನ ಎತ್ತಕ್ಕಾಗೋದಿಲ್ಲ, ಅದು ಬೇರೆ. ಹಾಗೆ ಏನಾದರೂ ಇರಲಿ, ಅದು ಪರಮಾತ್ಮನಿಗೆ ಸಾಧ್ಯ. ಹಂದಿ ಆ ವರಹ ಅವತಾರ ಭೂಮಿ ಮುಳುಗೋಗ್ಬಿಟ್ಟಿದ್ರೆ ಅದನ್ನು ಮೇಲಕ್ಕೆ ಎತ್ಕೊಂಡ್ಬಂತು.
ಸ್ವಾಮಿ ಭೂಮಿ ಗುಂಡಾಗಿದೆ ಅಂತ ನಮ್ಮ ಇವ್ರಿಗೆ ಎಷ್ಟೋ ಹಿಂದೆನೇ ಗೊತ್ತಿತ್ತು, ನಮ್ಮ ಋಷಿ ಮುನಿಗಳಿಗೆ. ಅದನ್ನು ಇವಾಗ ಪ್ರೂವ್ ಮಾಡ್ತಾರೆ ಇವರು. ಅದಕ್ಕೆ ಹೇಳೋದು, ಋಷಿ ಮುನಿಗಳು ನಮ್ಮ ಹಿಂದಿನ ಹಿರಿಯರು ಅಂತಂದರೆ ಋಷಿ ಮುನಿಗಳು ಹೇಳಿದ್ದನ್ನು ಸುಮ್ಮನೆ ನಂಬ್ಕೊಂಡ್ರೂ ಸಾಕು, ಸತ್ಯ ಇರುತ್ತೆ. ಇಲ್ಲ ನಿಮಗೆ ಪ್ರೂಫ್ ಬೇಕಾ ನೋಡ್ರಿ, ಎಲ್ಲ ಸಿಗುತ್ತೆ ಇಲ್ಲಿ ಉಪನಿಷತ್ತುಗಳು, ಆಮೇಲೆ ಭಗವದ್ಗೀತೆ, ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಸಿಗುತ್ತೆ. ಸುಮ್ಮನೆ ಏನು ಹೇಳಲ್ಲ ಅವರು ಅಂತ ತೋರಿಸ್ತಾ ಇರ್ತಾವೆ. ಸರಿ, ಅಲ್ಲಿ ಆದ್ದರಿಂದ ಇನ್ನ ದೃಶ್ಯವಾಗಿರುವುದು ಅಸತ್ಯವಾಗಿರುವುದು ಎರಡಕ್ಕೂ ಸಮಾನವಾಗಿದೆ. ಎರಡೂ ಆಬ್ಜೆಕ್ಟ್ ಆಗಿದೆ, ಎಚ್ಚರ ಕನಸು ಮತ್ತೆ ಅಸತ್ಯವಾಗಿದೆ. ಕನಸನ್ನೇನೋ ಅಸತ್ಯವಾಗಿದೆ, ಎಚ್ಚರ ಯಾಕೆ ಅಸತ್ಯವಾಗಿದೆ ಸ್ವಾಮಿ ಅಂತಂದ್ರೆ ಬದಲಾವಣೆ ಆಗುತ್ತೆ, ಇಲ್ದಂಗಾಗುತ್ತೆ, ಅದು ಹಾಳಾಗೋಗ್ಲಿ. ಯಾವುದು ಹಿಂದೆ ಇಲ್ಲ, ಮುಂದೆ ಇರೋದಿಲ್ಲ, ಮಧ್ಯದಲ್ಲಿ ಕೆಲವು ಕಾಲ ತೋರ್ಕೊಳ್ಳುತ್ತೋ ಅದು ಸತ್ಯವಲ್ಲ. ಹೆಂಗಿದೆ ನೋಡ್ರಿ, ಇದ್ದಂತೆ ತೋರ್ಕೊಳ್ಳುತ್ತೆ. ಎಲ್ಲಿ? ಮಧ್ಯೆ. ಹಿಂದಿಲ್ಲ, ಮುಂದಿರೋದಿಲ್ಲ, ಮಧ್ಯೆ ತೋರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ತಗೊಳ್ರಿ, 1951 ಮಾಡಲು, ಅದರ ಹಿಂದೆ ನಾನು ಇಲ್ಲ, ನಮ್ಮ ತಂದೆಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಈಗ ಯಾವಾಗಲೂ ಒಂದಿನ ಗೊಟಕ್ಕಂತ ಹೋಗ್ಬಿಡ್ತೀವಿ, ಅದಾದ್ಮೇಲೆ ನಾನು ಇರಲ್ಲ. ಮಧ್ಯೆ ಒಂದು 70-75 ವರ್ಷ ತೋರಿದ್ರೆ ಅದನ್ನ ಸತ್ಯವಾಗಿದೆ ಅಂತ ಕರಿತೀರ ಸ್ವಾಮಿ ಅಂತ ಕೇಳೋದು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಸೊ ಆ ದೃಷ್ಟಿಯಿಂದಲೂ ನಿಮ್ಮ ಅವಸ್ಥೆ ಎಚ್ಚರ ಆಗಲಿ ಕನಸಾಗಲಿ ಎರಡಕ್ಕೂ ಹೊಂದುತ್ತೆ, ಬದಲಾವಣೆ ಆಗುತ್ತೆ, ಇಲ್ದಂಗಾಗುತ್ತೆ. ಹೆಂಗಿಲ್ದಂಗಾಗುತ್ತೆ ನೋಡ್ರಿ, ಕನಸಿನಿಂದ ಎಚ್ಚರಕ್ಕೆ ಬಂದರೆ ಕನಸಿಲ್ಲ, ಎಚ್ಚರದಿಂದ ಕನಸ್ಗೆ ಹೋದ್ರಿ, ನಿಮ್ಮ ಕನಸು ತೋರಿಸ್ರಿ, ಕನಸಿಲ್ಲ, ಎಚ್ಚರ ಇಲ್ಲ, ಮತ್ತೆ ಇನ್ನೇನು ಬೇಕು ನಿಮಗೆ? ಮತ್ತೆ ಈ ಕನಸು ನನಗೆ ಕನಸು ಬರೋಕ್ಕೆ ಮೊದಲು ಇರಲಿಲ್ಲ, ಕನಸಿನಿಂದ ಎದ್ದ ಮೇಲೆ ಇಲ್ಲ, ಮಧ್ಯದಲ್ಲಿ ಎಲ್ಲೋ ಒಂದು 5 ನಿಮಿಷನೋ ಏನೋ ತೋರ್ಕೊಂಡಿತ್ತು, ಅದನ್ನ ಸತ್ಯ ಅಂತ ಕರಿತೀರಾ? ನಿಮ್ಗೆ ಎಚ್ಚರದು ಇಷ್ಟೇ ಸ್ವಾಮಿ ಬಂಡವಾಳ ಅಂತಾರ ಅಲ್ವಾ? ಲೆಕ್ಕ ಹಾಕೊಳ್ರಿ, ಹೀಗೆ ತಗೊಂತಾರ. ಹಾಗೆ ಅದರಿಂದ ಎರಡೂ ಅಸತ್ಯವಾಗಿದೆ, ಎರಡಕ್ಕೂ ದೃಶ್ಯ ಕಾಮನ್ ಫ್ಯಾಕ್ಟರ್ ಆಗಿರೋದ್ರಿಂದ ಎರಡೂ ಸುಳ್ಳೇ ಅಂತ ಮಾಡ್ತಾರೆ. ಈಗ ಸ್ವಪ್ನವನ್ನ ದೃಷ್ಟಾಂತವೆಂದಿದ್ದು ಹೀಗೆ? ಪ್ರಶ್ನೆ. ಅನುಮಾನದಲ್ಲಿ ದೃಷ್ಟಾಂತ ಅಂತ ಕರೀತಾರಲ್ಲ, ಹೇಗೆ ಅಂತ ಪ್ರಶ್ನೆ ಹಾಕ್ತಾನವನು. ಪೂರ್ವ ಪಕ್ಷಿ ಸುಮ್ಮನೆ ಇರೋಲ್ಲ, ನಮಗೂ ಪ್ರಶ್ನೆ ಬರುತ್ತೆ, ಅಲ್ಲ ಸ್ವಾಮಿ ಇದನ್ನ ದೃಷ್ಟಾಂತ ಅಂತ ಕರೆದ್ಬಿಟ್ರಲ್ಲ, ದೃಷ್ಟಾಂತವೆಂದದ್ದು ಹೇಗೆ? ಸ್ವಪ್ನವನ್ನ ದೃಷ್ಟಾಂತವಾಗಿ ಉಪಯೋಗಿಸಿದ್ದು ಸರಿಯೇ ಅನ್ನೋ ಒಂದು ಶಂಕೆ, ಪ್ರಶ್ನೆ ಹಾಕ್ತಾನ. ಇದಕ್ಕೆ ಸಮಾಧಾನ ಏನಪ್ಪ, ಇದಕ್ಕೆ ಉತ್ತರ ಏನು ಅಂದ್ರೆ, ಎಚ್ಚರದ ದೃಷ್ಟಿಯಿಂದ ನೋಡಿದಾಗ ಅನೇಕ ಸ್ವಪ್ನಗಳಿವೆ, ಅವೆಲ್ಲವೂ ಅಂತರ್ಸ್ಥಾನ ಒಳಗಡೆ ಮತ್ತೆ ಶರೀರಗಳ ಇಕ್ಕಟ್ಟಾದ ಸ್ಥಾನದಲ್ಲಿ, ನಾಡಿಗಳಲ್ಲಿ, ಆ ಸ್ಥಾನದಲ್ಲಿರುವ ದೃಶ್ಯಗಳನ್ನೇ ತೋರಿಸುತ್ತವೆ. ನಮ್ಮ ಶರೀರದಲ್ಲಿ ಅಥವಾ ಅದರ ಒಳಗಿನ ನಾಡಿಗಳಲ್ಲಿ ಪರ್ವತ ಇಂಥವೆಲ್ಲ, ನದಿ, ಸಮುದ್ರಗಳು, ಕಾಡು, ಆನೆಗಳು ಅವೆಲ್ಲ ಇರುತ್ತಲ್ಲ, ಇರುವುದು ಅಸಂಭವವಾಗಿರುತ್ತೆ, ಹಂಗಿರೋಕ್ಕೆ ಸಾಧ್ಯ ಇಲ್ಲ. ಅವು ಬರೀ ಹುಸಿ ತೋರಿಕೆ ಅಂತನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಸ್ವಪ್ನವು ಸುಳ್ಳು, ಅದನ್ನ ಎಕ್ಸಾಂಪಲ್ ದೃಷ್ಟಾಂತವಾಗಿ ಕೊಟ್ಟಿರೋದು ಸರಿಯಾಗಿದೆ ಅಂತ ತಗೊಂತಾರೆ. ಅಲ್ಲೇ ಇದಿಷ್ಟು ಬಂತ. ಈಗ ಒಂದು ಪ್ರಶ್ನೆ ಏನು ಅಂತಂದ್ರೆ, ಅದೇ ಪ್ರಶ್ನೆ, ಇವರು ಕನಸನ್ನ ಸುಳ್ಳು ಯಾಕೆ? ಅದು ಶರೀರದ ಒಳಗಡೆ ಆಗುತ್ತೆ, ಜೊತೆಗೆ ನಾಡಿ ಒಳಗಡೆ ಆಗುತ್ತೆ. ಶರೀರನೇ 6 ಅಡಿ, ಆ 6 ಅಡಿ ಒಳಗಡೆ ನಾಡಿಗಳು, ನಿನ್ನೆ ಹೇಳಿದೆ ನಾನು, ಡೆಮೋ ಮಾಡಿದ್ವಿ. ಅಷ್ಟು ಸಣ್ಣ ಜಾಗದಲ್ಲಿ ಹಿಮಾಲಯದ ಪರ್ವತ, ಬೆಟ್ಟ ಗುಡ್ಡಗಳು, ಮತ್ತೆ ನದಿಗಳು, ಸಮುದ್ರಗಳು, ಕಾಡು, ಆನೆ, ಪ್ರಾಣಿಗಳು ಎಲ್ಲ ಅದರೊಳಗಡೆ ತೋರುತ್ತೆ ಅಂದ್ರೆ ಎಂತ ಸ್ವಾಮಿ? ಆಗೋದಿಲ್ಲ ಅಂತಾನೆ ಅವನು. ಅಲ್ಲೇನೋ ಆಗೋಯ್ತು, ನಿಮ್ಮ ಎಚ್ಚರ ತೋರಿಸಿ ಸ್ವಾಮಿ. ಹಂಗೆ ಎಚ್ಚರ ನಿಮ್ಮ ಶರೀರದ ಒಳಗಡೆನಾ, ನಾಡಿ ಒಳಗಡೆನಾ,
ಇಲ್ವಲ್ಲ, ಮತ್ತೆ ಅದು ಹೆಂಗೆ ಹೇಳ್ತೀರಾ ಅಂತ ಅವನ ಪ್ರಶ್ನೆ. ಅದಕ್ಕೆ ನಾನು ಮೊದಲೇ ಉತ್ತರ ಕೊಟ್ಬಿಟ್ಟಿದ್ದೆ ನಿಮಗೆ. ಬರೀ ಇದೊಂದೇ ಇಟ್ಕೊಬಿಟ್ರಿ, ಎರಡೂ ದೃಶ್ಯವಾಗಿರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ, ಇಲ್ದಂಗಾಗುತ್ತೆ, ಮತ್ತೆ ಅಸತ್ಯವಾಗಿದೆ ಅನ್ನೋದು. ಅಸತ್ಯವಾಗಿದೆ ಅನ್ನೋದಕ್ಕೆ ಇನ್ನೊಂದು ಈ ಎಚ್ಚರವನ್ನು ಹೊಡೆದಾಕಕ್ಕೆ ಇನ್ನೊಂದು ಕನ್ಸೇನ್ ಇನ್ನೊಂದು ಎಚ್ಚರ ಬರಬೇಕಾಗಿಲ್ಲ ನಮಗೆ. ಈಗಲೇ ನೋಡ್ಕೊಂಡ್ಬಿಡ್ಬೋದು. ಹೇಗೆ ನೋಡ್ಕೊತೀರಾ? ಕನಸನ್ನು ನಾನು ಸುಳ್ಳು ಅಂತ ಅಂದ್ಬಿಡ್ತೀನಿ, ಕರೆಕ್ಟ್. ಎಚ್ಚರವನ್ನು ನಾನು ಸುಳ್ಳು ಅಂತ ಹೇಳಬೇಕು, ಹೇಗೆ ಹೇಳ್ತೀರಾ? ಇನ್ನೊಂದು ಎಚ್ಚರ ಬಂದಿಲ್ಲ ನನಗೆ, ಮುಕ್ತರಾದವ್ರ ಕತೆ ಬಿಟ್ಬಿಡಿ, ನನಗೆ ಇವಾಗಲೇ ಗೊತ್ತಾಗಬೇಕು, ಹೇಗೆ ಹೇಳ್ತೀರಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಚ್ಚರವನ್ನು ಸುಳ್ಳಂತ ಪ್ರೂವ್ ಮಾಡಬೇಕು, ಹೇಗೆ? ವೆರಿ ಸಿಂಪಲ್. ಕನಸಿನಲ್ಲಿದ್ದಾಗ ಈ ಎಚ್ಚರದ ಪ್ರಪಂಚ ಎಲ್ಲಿರುತ್ತೆ ಹೇಳಿ ಸ್ವಾಮಿ? ಮುಗಿದೋಯ್ತು, ಇರಲ್ಲ. ಆದ್ದರಿಂದ ಯಾಕೆ ಇದು ತಾತ್ಕಾಲಿಕವಾಗಿ ಎಚ್ಚರದಲ್ಲಿ ಮಾತ್ರ ತೋರುತ್ತೆ, ಪೆರಟೈನಲ್ಲಿ ತೋರಲ್ಲ. ಹಿಂದಿಲ್ಲ, ಮುಂದಿಲ್ಲ, ಮಧ್ಯದಲ್ಲೆಲ್ಲೋ ತೋರ್ತಾ ಇದೆ. ನಿಮ್ಮ ಕನಸು ಹಾಗೆ. ಇವಾಗ ನನಗಿನ್ನೂ ಕನಸಿಲ್ಲ, ಮುಂದೆ ಬರೋ ಕನಸು ಇನ್ನೂ ನನಗೆ ಇವಾಗ ಇಲ್ಲ. ಕನಸೆಲ್ಲ ಮುಗಿದ ಮೇಲೂ ಆ ಕನಸು ಇರೋಲ್ಲ. ಕನಸು ಬಂದಾಗ ಎಷ್ಟೋ ಆ ಮಧ್ಯದಲ್ಲಿ ತೋರ್ತಾ ಇತ್ತು, ಅದೊಂದು ಸತ್ಯ ಅಂತ ಕರಿತೀರಿ ನೀವು ಅಂತ ಹೇಳೋದು. ಅದೇ ರೀತಿ ನಿಮ್ಮ ಎಚ್ಚರವು ನಾನಿಲ್ಲೇ ಹೊಡೆದಾಕ್ಬಿಡ್ತೀನಲ್ವಾ, ಇನ್ನೇನು ಬೇಕು? ನಮಗೆ ತೊಂದರೆ ಇಲ್ಲ, ಅಷ್ಟು ಪಾಯಿಂಟ್ಗಳು ಸಿಗ್ತಾ ಇದೆಯಲ್ಲ ಅಂತ ಸಂತೋಷ ಪಡಬೇಕು. ಏನು ಸೇರ್ತಾ ಎಲ್ಲ ಸೇರಿಸ್ಕೊಡ್ರಿ, ಇದು ಸೇರಿಸ್ಕೊಡ್ರಿ. ಕೊನೆಗೆ ಇನ್ನೊಂದು ತೊಗೊಂಬರೋದು ಯಾವುದು ಅಂತಂದರೆ ಆಬ್ಜೆಕ್ಟ್. ಕನಸು ಹೇಗೆ ಆಬ್ಜೆಕ್ಟು, ಆತ್ಮನಿಗೆ ಎಚ್ಚರವೂ ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂದಿದ ತಕ್ಷಣ ಮಿಥ್ಯ ನಮ್ಮ ಅನುಭವದಲ್ಲಿದೆ. ಆದ್ದರಿಂದ ಈಗ ಇದಕ್ಕೆ ನಮ್ಮ ಭಾಷ್ಯದಲ್ಲಿ ಕೊಟ್ಟಿರುವ ಕಾರಣವನ್ನು ತಗೊತಾರೆ ಇಲ್ಲಿ. ಅದಕ್ಕೆ ಆಕ್ಷೇಪ ಸಮಾಧಾನಗಳು ಬರುತ್ತೆ. ಇಲ್ಲಿ ಮೂವರದು ಆಕ್ಷೇಪಗಳು ಬರುತ್ತೆ. ಆದ್ದರಿಂದ ಪೂರ್ವ ಪಕ್ಷಿ ಅಂತ ಅರ್ಥ ಇದು ಆಕ್ಷೇಪ ಅಂತಂದರೆ. ಹೇಗೆ? ಇದು ದೃಶ್ಯವಾಗಿರುವುದರಿಂದ ಅಂದ್ರೋ ಕಾರಣದ ಅರ್ಥ. ದೃಶ್ಯವಾಗಿರುವುದರಿಂದ ಯಾವುದು? ಎಚ್ಚರ ಕನಸು ದೃಶ್ಯವಾಗಿದೆ. ಯಾವುದಕ್ಕೆ ದೃಶ್ಯವಾಗಿರೋದು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಚ್ಚರ ಕನಸು ಆಬ್ಜೆಕ್ಟ್ ಅಂತಾರೆ. ಯಾರಿಗೆ ಆಬ್ಜೆಕ್ಟ್ ಆಗಿರೋದು? ಉತ್ತರ ಯಾರಾದ್ರೂ ಕೊಡಿ. ಆತ್ಮನಿಗೆ. ಅವನೇನ್ ತಿಳ್ಕೊಂಡ್ಬಿಟ್ಟಿದ್ದಾನೆ? ಜೀವಾತ್ಮನಿಗೆ ದೃಶ್ಯವಾಗಿದೆ ಅಂತ ಅವನು ತಗೊಂಡ್ಬಿಡ್ತಾನೆ, ಹೊಂದೋದಿಲ್ಲ ಅದು. ಅವನು ಹೇಳೋದು ಎಲ್ಲಾಗುತ್ತೆ ಸ್ವಾಮಿ ಅಂತಾನ ಅವನು. ಯಾಕೆ ಅಂತಂದ್ರೆ ಎಚ್ಚರದಲ್ಲಿರೋ ಜನಕ ಮಹಾರಾಜ ಜೀವಪ್ಪ ಕನಸು ನೋಡಕ್ ಬರುತ್ತಾ ಸ್ವಾಮಿ? ಬರಲ್ಲ. ಕನಸಿನಲ್ಲಿರೋ ಭಿಕ್ಷುಕ ಎಚ್ಚರದಲ್ಲಿರೋ ಎಚ್ಚರವನ್ನ ನೋಡಕ್ ಬರುತ್ತಾ ಸ್ವಾಮಿ? ಬರೋಲ್ಲ. ಇವನು ಅಲ್ಲಿಗೆ ಬರಲ್ಲ, ಅವನು ಇಲ್ಲಿಗೆ ಬರಲ್ಲ. ಮತ್ತೆ ಇವರಿಗೆ ಎಚ್ಚರ ಕಾಣಲ್ಲ, ಇವನಿಗೆ ಕನಸು ಕಾಣಲ್ಲ. ಆದ್ರಿಂದ ದೃಶ್ಯ ಹೆಂಗಾಗುತ್ತೆ ಅಂತ ಅವನು ಪ್ರಶ್ನೆ ಹಾಕ್ತಾನೆ. ಅವನು ದಡ್ಡ, ಆತ್ಮನ್ ತಗೊಂಡಿಲ್ಲ, ಬರೀ ಜೀವಪ್ಪನಲ್ಲೇ ಇಟ್ಕೊಂಡು ಕೊಯ ಅಂತ ಇದ್ದಾನ. ಇದನ್ನ ಶಂಕರಾಚಾರ್ಯ ಚೆನ್ನಾಗಿ ತೋರಿಸ್ತಾರೆ. ಮುಂದಕ್ಕೆ ಹೋಗೋಣ. ಈಗ ನೋಡ್ರಿ, 3 ಜನ ಅದನ್ನ ಆಗೋದಿಲ್ಲ ಅಂತ ಹೇಳ್ತಾ ಬರ್ತಾರೆ. ಅವ್ರು ಹೇಳೋದ್ ಕಾರಣ ಏನು ನೋಡ್ರಿ. ಒಬ್ಬ ದೃಶ್ಯವಾಗಿರುವುದರಿಂದ ಎಂಬುದಕ್ಕೆ ಕನಸಿನ ಬುದ್ಧಿಗೆ ಕಾಣಿಸುವುದರಿಂದ ಎಂದು ಅರ್ಥವನ್ನ ಮಾಡಿದರೆ, ಕನಸಿನ ಬುದ್ಧಿಗೆ ತೋರುವ ವಸ್ತುಗಳು ಕನಸಿನಲ್ಲಿ ಸತ್ಯವಾಗಿ ಇರುತ್ತವೆ. ಆದ್ದರಿಂದ ಅದು ಮಿಥ್ಯಾತ್ವಕ್ಕೆ ಹೇತುವಾಗಲಾರದು. ಅಲ್ಲ ಸ್ವಾಮಿ, ಕನಸಿನಲ್ಲಿ ಸತ್ಯವಾಗಿರುತ್ತೆ ಆ ಸಮಯಕ್ಕೆ. ಆದ್ದರಿಂದ ಅವನಿಗೆ ದೃಶ್ಯವಾಗಿರುತ್ತೆ ಅಂತ ಹಿಂಗೆ ಏನೇನೋ ಹೇಳ್ತಾರೋ. ಸ್ವಪ್ನ ಬುದ್ಧಿಯೇ ಮೊದಲು ಹುಸಿಯಾಗಿರುತ್ತಲ್ವ, ಎಚ್ಚರದಲ್ಲಿ ಅದು ಬಾಧಿತವಾಗಿರುವುದರಿಂದಲೂ ಸ್ವಪ್ನ ದೃಶ್ಯಗಳು ಮಿಥ್ಯೆ ಎಂದು ಎಚ್ಚೆತ್ತವನಿಗೆ ತೋರುವುದರಿಂದಲೂ ಆ ಹೇತವು ಸರಿಯಾದದ್ದು ಎಂದು ಯಾವ್ದಾರಾದರೂ ವಾದಿಸ್ಬೋದು. ಈಗ ಕನಸಿನಲ್ಲಿ ಸತ್ಯ ಅಂತ ಕಾಣುತ್ತೆ. ಒಂದ್ಸಾರಿ ನಾನು ಎಚ್ಚರಕ್ಕೆ ಬಂದಿದ ತಕ್ಷಣ ಅದು ಸುಳ್ಳು ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಡುತ್ತೆ, ಒಪ್ಕೊಂತೀನಿ, ಆಗಬಹುದು. ಆದರೆ ಸ್ವಪ್ನ ಬುದ್ಧಿಗೆ ವಿಷಯವಲ್ಲವಾದ್ದರಿಂದ ಅದು ದೃಶ್ಯವೆಲ್ಲಂಬುವ ಕಾರಣದಿಂದ ಸತ್ಯವೇ ಆಗಿಬಿಡುತ್ತದೆ. ಸ್ವಪ್ನದಲ್ಲಿದ್ದಾಗ ನನಗೆ ಸತ್ಯ ತಾನೇ ಅಂತ ಅವನು.
ಆದ್ದರಿಂದ ಎಚ್ಚರದ ಪದಾರ್ಥಗಳಂತೆ ಸ್ವಪ್ನ ಬುದ್ಧಿಗೆ ವಿಷಯವಲ್ಲವೇ ಅಲ್ಲವಾದ್ದರಿಂದ ಅವು ಮಿಥ್ಯೆ ಎಂಬ ಅನುಮಾನ ತಪ್ಪಾಗ್ಬಿಡುತ್ತೆ. ಆದ್ದರಿಂದ ಇದು ಹೊಂದೋದಿಲ್ಲ ಅಂತಾನೆ ಒಬ್ಬ. ಇರ್ಲಿ, ಇನ್ನ ಎರಡನೇವನು ಅವನೇನ್ ಹೇಳ್ತಾನೆ, ಅಲ್ಲ ಸ್ವಾಮಿ, ಎಚ್ಚರದ ಬುದ್ಧಿಗೆ ವಿಷಯವಾಗಿರುವುದೇ ದೃಶ್ಯತ್ವವೆಂಬುದು ಹೊಂದುವುದಿಲ್ಲ. ಏಕೆಂದರೆ ಎಚ್ಚರದಲ್ಲಿ ಕನಸಿನ ದೃಶ್ಯಗಳೆಲ್ಲ ಬಾಧಿತವಾಗಿರುತ್ತವೆ. ಈಗ ಎಚ್ಚರದಲ್ಲಿರೋ ಜೀವೊಬ್ಬ ಕನಸನ್ನು ನೋಡ್ತಾನ, ಎದ್ದ ಮೇಲೆ ಬಾಧಿತವಾಗುತ್ತೆ. ಆದ್ದರಿಂದ ಎಚ್ಚರದಲ್ಲಿರೋವನಿಗೆ ಕನಸು ಹೆಂಗ್ ಕಾಣುತ್ತೆ? ಕಾಣೋದಿಲ್ಲ. ದೃಶ್ಯ ಹೆಂಗಾಗುತ್ತೆ ಅಂತ ಇವನು ವಾದ ಮಾಡ್ತಾ ಇದ್ದಾನೆ, ಎರಡನೇವ. ಆದ್ದರಿಂದ ಅದು ಅವನೆಲ್ಲಿ ನೋಡ್ತಾನೆ? ಎದ್ದ ಮೇಲೆ ಸ್ಮೃತಿ. ಅವನೇನು ಕಂಡಿರಲ್ಲ ಕನಸನ್ನ. ಎದ್ದ ಮೇಲೆ ಅವನು ಕನಸನ್ನು ಸರಿಯಾಗಿ ಜ್ಞಾಪಕ ಮಾಡ್ಕೊಂಡು ಹೇಳು ಅಂತ ಹೇಳ್ತೀವಿ. ನೆನ್ಸ್ಕೊಂಡು ಜ್ಞಾಪಕ ಮಾಡಿಕೊಂಡು ಅದು ಸ್ಮೃತಿ ಆಯಿತು. ಇವನು ಹೋಗಿ ಅನುಭವದಿಂದ ಕಂಡಿದ್ನ? ಇಲ್ಲ ಅಂತ ಅವನು ಹಂಗೆ ಹೇಳಕ್ ಶುರು ಮಾಡ್ತಾನೆ. ಸ್ಮೃತಿಗೆ ವಿಷಯವಾಗಿರುವುದರಿಂದ ಅವುಗಳನ್ನ ಎಚ್ಚರದ ಅನುಭವಕ್ಕೆ ವಿಷಯವಾಗಿರುವ ದೃಶ್ಯಗಳಿಗೆ ದೃಷ್ಟಾಂತವಾಗಿ ಕೊಡೋದು ಸರಿಯಾಗೋದಿಲ್ಲ. ಅವನಿಗೆ ದೃಶ್ಯ ಆಗಿದೆ ಸ್ವಾಮಿ, ಅವನು ನೆನ್ಸ್ಕೊಂಡು ಹೇಳೋದವನು. ಅಲ್ಲಿ ಏನು ಸ್ಮೃತಿ ಆಯಿತು, ಅನುಭವ ಅಲ್ಲ, ಅದು ಸ್ಮೃತಿ. ಆದ್ದರಿಂದ ನೀವು ದೃಶ್ಯ ಅಂತ ಅನ್ನೋದು ಹೊಂದಲ್ಲ ಅಂತ ತೆಗೆದಾಕ್ಬಿಡ್ತಾನೆ. ಇನ್ನು ಮೂರನೇವನು, ಇವರು ಮೂರು ಪೂರ್ವ ಪಕ್ಷಿಗಳು. ಅವರು ಗೊತ್ತಿಲ್ಲ, ಅವ್ರ ಮನ್ಸಿಗೆ ಏನು ತೋಚಿದ್ರೆ ಅದು ಹೊಡಿತಾರೆ. ಇದು ಬುದ್ಧಿ, ಇಂಟೆಲೆಕ್ಚುಯಲ್ ಜಗ್ಲರಿ ಅಂತಾರೆ. ಹಾಗೆ ಮೂರನೇವನೇನು ಹೇಳ್ತಾನೆ, ದೃಶ್ಯವಾಗಿರುವುದು ಮಾತ್ರವೇ ಕಾರಣ. ಸ್ವಪ್ನದ ಪದಾರ್ಥಗಳು ಸ್ವಪ್ನದ ಬುದ್ಧಿಗೆ ವಿಷಯವಾಗಿರುತ್ತವೆ, ಎಚ್ಚರದ ಪದಾರ್ಥಗಳು ಎಚ್ಚರದ ಬುದ್ಧಿಗೆ ವಿಷಯವಾಗಿರ್ತವೆ. ನೋಡಿ ಸ್ವಾಮಿ, ಎಚ್ಚರದ ಬುದ್ಧಿಗೆ ಎಚ್ಚರದ ವಿಷಯಗಳು ವಿಷಯವಾಗಿರುತ್ತೆ. ಸ್ವಪ್ನದಲ್ಲಿ ಹಾಗಿರುತ್ತೆ. ಮತ್ತೆ ಇವನಿಗೆ ಹೆಂಗ್ ಗೊತ್ತಾಗೋದಿಲ್ಲ. ಇವ್ರ ಆತ್ಮನ ಹಿಡಿತಾ ಇಲ್ಲ, ಇಲ್ಲೇ ಇಟ್ಕೊಂಡು ಗೋಳಾಡ್ತಾ ಇದ್ದಾರೆ. ಅದಕ್ಕೆ ಇವ್ರಿಗೆ ಸಿಗೋದಿಲ್ಲ ಅಂತ ಏಕೆಂದರೆ ಈ ಹೇತುವು ಜಾಗೃತ ಬುದ್ಧಿ ಸ್ವಪ್ನ ಬುದ್ಧಿ ಎರಡರಲ್ಲಿ ಒಂದಕ್ಕೊಂದು ಅಂಟುವುದೇ ಇಲ್ಲ. ಅದು ಹೇಗೆಂದರೆ ಎಚ್ಚರದ ಬುದ್ಧಿ ಆಗಲಿ ಕನಸಿನ ಬುದ್ಧಿ ಆಗಲಿ ಯಾವ ಬುದ್ಧಿಗೂ ವಿಷಯವೇ ಅಲ್ಲ. ಕರೆಕ್ಟ್ ಅಲ್ವಾ? ಎಚ್ಚರದಲ್ಲಿರೋ ಜೀವಾತ್ಮನಿಗೆ ಕನಸು ವಿಷಯವಾಗುತ್ತಾ? ಕನಸಿನಲ್ಲಿರೋ ಭಿಕ್ಷುಕನಿಗೆ ಎಚ್ಚರ ವಿಷಯವಾಗುತ್ತಾ? ಆಗಲ್ಲ. ಆದ್ದರಿಂದ ಇದು ಹೊಂದೋದಿಲ್ಲ. ಅವನ ಪ್ರಕಾರ ಅವನು ಹೇಳ್ತಾನೆ ಏನೇನೋ ಹೊಂದಕ್ಕಾಗೋದಿಲ್ಲ. ಇದು ಅಲ್ಲದೆ ದೃಶ್ಯತ್ವವೇ ಮಿಥ್ಯತ್ವಕ್ಕೆ ಹೇತು ಎನ್ನುವರ ಪಕ್ಷದಲ್ಲಿ ಆತ್ಮನನ್ನು ಇನ್ನೂ ಒಂದು, ನೀವೇನು ಸ್ವಾಮಿ ಹೇಳೋದು? ದೃಶ್ಯತ್ವವೇ ಹೇತು. ದೃಶ್ಯ ಇದ್ರೆ ಮಾತ್ರ ಅವನ್ನ ಅಂತ ಹೇಳೋದು. ಈ ಎಚ್ಚರ ಕನಸುಗಳು ನೀವು ಆಬ್ಜೆಕ್ಟ್ ಅಂತ ಹೇಳ್ತಾ ಇದ್ದೀರಲ್ವಾ, ಅಂದ್ರೆ ಏನಾಯ್ತು? ವಿಷಯ ಆದ್ರೆ ಏನಾಯ್ತು? ಅನಾತ್ಮವಾಯಿತು. ಅದಕ್ಕೋಸ್ಕರ ನಿಮ್ಮ ಉಪನಿಷತ್ನಲ್ಲಿ ಅಂತ ಹೇಳಿ ಅವನು ತೋರಿಸ್ತಾನೆ ನಮ್ಗೆ. ಏನಂತ? ಆತ್ಮನ ವಿಷಯ ಮಾಡಿ ತೋರಿಸ್ತಾನೆ. ಹೆಂಗ್ ಗೊತ್ತಾ? ಅಪ್ರಮೇಯದ ಬ್ರಹ್ಮವನ್ನು ಒಂದು ಪ್ರಕಾರದಿಂದ ಕಾಣಬೇಕು ಅಂತ ಹೇಳಿದೆಯೋ ಇಲ್ವೋ? ಬೃಹದಾರಣ್ಯಕ 4:4-20 ಅಂತ ನಾನು ಕರೆಕ್ಟ್ ಹೇಳಿದ್ದೆ. ಈಗ ನೋಡ್ರಿ, ವ್ಯವಹಾರ ದೃಷ್ಟಿಯಿಂದ ಲೌಕಿಕ ದೃಷ್ಟಿಯಿಂದ ಆತ್ಮನ್ನ ಕಂಡುಕೋಬೇಕು. ಈಗ ಆತ್ಮ ಏನಾಯ್ತು? ನಾ ಪ್ರಶ್ನೆ ಕೇಳ್ತಾ ಇದ್ದೀನಿ. ಆತ್ಮನನ್ನ ಮೋಕ್ಷ ಮಾಡ್ಕೋಬೇಕು, ಆತ್ಮನನ್ನ ಕಂಡುಕೋಬೇಕು ಅಂತ ಹೇಳ್ತೀವಿ ಶಾಸ್ತ್ರದಲ್ಲಿ. ಈಗ ಅದು ಏನಾಯ್ತು? ಅಲ್ಲಿಗೆ ಆತ್ಮನ್ ಕಂಡುಕೋಬೇಕು ಅನ್ನೋದ್ರೆ ಏನಾಯ್ತು? ಆಬ್ಜೆಕ್ಟ್ ಆಗೋಯ್ತು. ಆಬ್ಜೆಕ್ಟ್ ಆಗಿದ್ಮೇಲೆ ನಿಮ್ಮ ಆತ್ಮ ಆಬ್ಜೆಕ್ಟ್ ಆದ್ನೋ ಇಲ್ವಾ ಸ್ವಾಮಿ ಅಂತ ಅವನು ಕೇಳ್ತಾ ಇದ್ದಾನ ಅವನು. ನಿಜ, ಉಪನಿಷತ್ನಲ್ಲಿ ಹೇಳಿದೆ ಕೆಲವು ಕಡೆ ಆತ್ಮನ್ ಕಂಡ್ಕೋಬೇಕು, ಮೋಕ್ಷವನ್ನ ಮಾಡ್ಕೋಬೇಕು. ಮೋಕ್ಷ ಅನ್ನೋದು ಯಾವುದೋ ಒಂದು ಪಡ್ಕೋಬೇಕು, ಯಾವುದೋ ಊರಿಗೆ ಹೋಗಿ ಹಂಗೆಲ್ಲ ವ್ಯವಹಾರದ ದೃಷ್ಟಿಯಿಂದ ಹಂಗೆ ಹೇಳ್ತಾರೆ ಅಲ್ವಾ? ರಾಮನ್ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಆತ್ಮನ್ನ ಕಂಡ್ಕೋಬೇಕು, ಆತ್ಮನಾಗಿ ನಿಂತ್ಕೋ ಎಲ್ಲ ಹಿಂಗೆ ಹೇಳ್ತಾ ಇರ್ತಾರಲ್ಲ. ನೀವೇನು ಹೇಳ್ತಾ ಇದ್ದೀರಾ ಸ್ವಾಮಿ ಅಂತ ಕೇಳ್ತಾನ. ಅದಕ್ಕೋಸ್ಕರ ಇದು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ನೀವು ಇಷ್ಟೆಲ್ಲ ತಲೆಗೆ ಏನು ಇಟ್ಕೊಳಕ್ ಹೋಗ್ಬೇಡ್ರಿ.
ಕೊನೆಗೆ ಅದರ ಸಾರಾಂಶ ಇಟ್ಕೊಳ್ರಿ ಸಾಕು. ಇಲ್ಲಿ ಇಷ್ಟೇ ಬಂದಿರೋದು. ಶಂಕರಾಚಾರ್ಯರು ಅದನ್ನ ದೃಶ್ಯವಾಗಿರೋದ್ರಿಂದ ಮಿಥ್ಯ ಅಂತ ಹೇಳ್ತಾ ಇದ್ದಾರೆ. ಯಾವುದು? ಕನಸು ದೃಶ್ಯ, ಆಬ್ಜೆಕ್ಟ್, ಎಚ್ಚರವು ಆಬ್ಜೆಕ್ಟ್, ಅಷ್ಟೇ ಹೇಳಿದ್ದು. ಇವ್ರೇನ್ ಮಾಡ್ಕೊಂಡ್ರು ಅಂತಂದ್ರೆ, ಈ ಎಚ್ಚರದಲ್ಲಿರೋ ಜೀವಪ್ಪ ಕನಸಿನಲ್ಲಿರೋ ಆ ಜೀವಪ್ಪನ ತಗೊಂಡು ಅವರಿಬ್ಬರಿಗೂ ಇವರು ಆ ದೃಶ್ಯ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ. ಆಗೋದಿಲ್ಲ. ಅವರು ಅದಕ್ಕೆ ಹೇಳಿಲ್ಲ, ಆತ್ಮನಲ್ಲಿ ನಿಂತು ದೃಶ್ಯ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನೋಡ್ರಿ. ಇಲ್ಲಿ ಇಷ್ಟೇ ಇರೋದು, ಇಲ್ಲಿ ಪಾಯಿಂಟ್ ಇಷ್ಟೇ ಇರೋದು. ಒಂದು ಕನಸು ಸುಳ್ಳು ಅಂತ ಹೇಳಿದ್ರು. ಯಾಕೆ ಅದನ್ನ ಕನಸು ಸುಳ್ಳು ಅನ್ನೋದಕ್ಕೆ ಶಾಸ್ತ್ರ ಬರ್ಬೇಕಾ ಸ್ವಾಮಿ? ಗುರುಗಳು ಬರ್ಬೇಕಾ ಸ್ವಾಮಿ? ಕನಸನ್ನ ಸುಳ್ಳು ಅಂತ ಹೇಳೋದಕ್ಕೆ ಕನಸು ಕಂಡವನು ಎಚ್ಚರಕ್ಕೆ ಬಂದಿದ ತಕ್ಷಣ ಆಟೋಮೆಟಿಕ್ ಆಗಿ ಹೊಡೆದಾಗ್ತಾನೆ. ಲಾಯರ್ನ ಕೇಳಕ್ ಹೋಗ್ಬೇಕಾ ಸ್ವಾಮಿ ನನ್ನ ಕನಸು ಸುಳ್ಳಾಯ್ತು ಅಂತ ಕೇಳೋದಕ್ಕೆ? ಬೇಕಾಗಿಲ್ಲ. ಆದ್ರೆ ನಿನ್ನೆ ಹೇಳಿದ್ದೆ ಒಂದು ಕಾರಣ ನಿಮ್ಗೆ. ಈ ಕೆಲವರು ಈ ಸ್ವಪ್ನದಲ್ಲಾಗೋದು ಸತ್ಯವಾಗಿ ಆಗ್ಬಿಡುತ್ತೆ ಆ ದೃಷ್ಟಿಯಿಂದ. ಎರಡನೇದು, ಕೆಲವರಿಗೆ ಆ 3 ಪಾಯಿಂಟ್ಗಳನ್ನೇ ಹೇಳಿದ್ದೆ. ಇನ್ನು ಕೆಲವರು ಆ ಕನಸನ್ನ ಸತ್ಯ ಅಂತ ಪ್ರೂವ್ ಮಾಡೋಕೆ ಹೋಗ್ತಾರೆ. ಆ ಥರ ಈಗ ಈ ಥರ ಒಂದು 2-3 ಇರೋದ್ರಿಂದ ಅವ್ರಿಗೆ ತಿಳಿಸೋದಿಕ್ಕೆ ಶಾಸ್ತ್ರ, ಅಪ್ಪ ಕನಸು ಶರೀರದೊಳಗಡೆ ಆಗುತ್ತೆ, ನಾಡಿ ಒಳಗಡೆ ಆಗುತ್ತೆ, ಅಷ್ಟು ದೊಡ್ಡದಾಗಿರೋ ಬೆಟ್ಟ ಆಗುತ್ತಲ್ಲ, ಅದರಿಂದ ಅದು ಸುಳ್ಳು ಅಂತ ಹೇಳಿದ್ರು. ಅದು ಸರಿ ಸ್ವಾಮಿ, ಎಚ್ಚರ ಆ ಥರ ಯಾವ ದೇಹದ ಒಳಗಡೆ ಆಗುತ್ತೆ ಸ್ವಾಮಿ, ಯಾವ ನಾಡಿ ಒಳಗಡೆ ಆಗುತ್ತೆ? ಅದು ಸುಳ್ಳು ಅಂದಿದ ತಕ್ಷಣ ಇದನ್ನ ಯಾಕೆ ನೀವು ಸುಳ್ಳು ಅಂತ ಹೇಳ್ತೀರಾ ಅಂತ ಒಂದು ಪಾಯಿಂಟ್ ಎತ್ತಿದ್ದ. ಅದಕ್ಕೆ ಶಂಕರಾಚಾರ್ಯ ಏನ್ ಮಾಡಿದ್ರು ಅಂತಂದ್ರೆ, ಅದೊಂದೇ ಪಾಯಿಂಟ್ ಇಟ್ಕೋಬೇಡಪ್ಪ, ಇಲ್ಲಿ ಮುಕ್ತರಾಗಬೇಕು. ಬಟ್ ಮುಕ್ತರಾಗೋವರೆಗೂ ನಮ್ಗೆ ಕಾಯ್ಕೊಳ್ಳೋಕೆ ಬರಲ್ಲ. ಅದಕ್ಕೋಸ್ಕರ ಎಚ್ಚರವು ಕನಸು ಎರಡೂ ದೃಶ್ಯವಾಗಿದೆ, ಆಬ್ಜೆಕ್ಟ್ ಆಗಿದೆ. ಯಾರಿಗೆ? ಆತ್ಮನಿಗೆ. ಆ ದೃಷ್ಟಿಯಿಂದ ಮಿಥ್ಯ, ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಅದಕ್ಕೂ 3 ಪಾಯಿಂಟ್, ಇದಕ್ಕೂ 3 ಪಾಯಿಂಟು. ಬ್ರಹ್ಮ ಇಲ್ದಂಗೆ ಆಗೋದಿಲ್ಲ, ಬದಲಾವಣೆ ಆಗೋದಿಲ್ಲ. ಅವನು ಯಾವತ್ತು ದ್ರಷ್ಟೃವಾಗಿರ್ತಾನೆ, ಅವನು ಯಾವತ್ತು ಸಬ್ಜೆಕ್ಟ್ ಆಗಿರ್ತಾನೆ, ವಿಷಯೀ ಆಗಿರ್ತಾನೆ. ಅವನು ಯಾವತ್ತು ಎಂದೆಂದು ವಿಷಯ ಆಗಲ್ಲ. ವಿಷಯ ಆದರೆ ಅವನ ಮರ್ಯಾದೆ ಕಡಿಮೆ ಆಗುತ್ತೆ, ಅವನ ಆತ್ಮ ಅನ್ನಲ್ಲ ಅವಾಗ. ಅದೇ ಅನಾತ್ಮ ಇಲ್ದಂಗಾಗುತ್ತೆ, ಬದಲಾವಣೆ ಆಗುತ್ತೆ, ಮತ್ತು ಯಾವಾಗಲೂ ವಿಷಯವಾಗಿರುತ್ತೆ, ಆಬ್ಜೆಕ್ಟ್ ಆಗಿರುತ್ತೆ. ಆ ಸಬ್ಜೆಕ್ಟ್ ಎಂದೆಂದೂ ಆಗೋಲ್ಲ. ಈ ನಮ್ಮ ವ್ಯವಹಾರದಲ್ಲಿ ಈ ಶರೀರ ಸಬ್ಜೆಕ್ಟ್ ಆಗಿರುತ್ತೆ, ಇವನೇ ಆಬ್ಜೆಕ್ಟ್ ಆಗ್ಬಿಡ್ತಾನೆ. ಯಾರಿಗೆ? ಆತ್ಮನಿಗೆ. ಆದ್ರಿಂದ ಈ ಒಂದು ಪಾಯಿಂಟ್ನ ಕೊಟ್ಟು ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಎರಡನ್ನೂ ಆಗಮ ಪ್ರಕರಣದಲ್ಲಿ ಕನಸು ಅಂತ ತಗೊಂಡ್ಬಿಟ್ಟಿದ್ದಾರೆ. ಮತ್ತೆ ಸೂತ್ರ ಭಾಷೆಯಲ್ಲಿ ಜಡ್ಜ್ಮೆಂಟ್ ಕೂಡ ಆಗ್ಬಿಟ್ಟಿದೆ. ನಾನು ಹೇಳ್ತೇನಪ್ಪ, ಈ ಎಚ್ಚರವನ್ನ ಕನಸು ಅಂತೀನಿ, ಪ್ರೂವ್ ಮಾಡ್ರಪ್ಪ ಯಾರಾದರೂ ನೋಡೋಣ. ನೀವೇನು ಪಾಯಿಂಟ್ ಕೊಡ್ತೀರೋ ಕೊಡ್ರಿ, ಕನಸನ್ನ ಪಕ್ಕ ಹೊಂದುತ್ತೆ. ಆದ್ದರಿಂದ ಈ ಕನಸು ಈಕ್ವಲ್ಸ್ ಎಚ್ಚರ. ಆದ್ದರಿಂದ ಕನಸು ಎಚ್ಚರ ಎರಡೂ ಸುಳ್ಳೇ ಅಂತ ಮಾಡಿರೋದು. ಇಷ್ಟು ಪಾಯಿಂಟ್ಗಳಿದೆ ಸುಳ್ಳು ಅಂತ ಅನ್ನೋದಕ್ಕೆ. ಅದಕ್ಕಿಂತ ಹೆಚ್ಚಾಗಿ ನೀವು ತತ್ವದಲ್ಲಿ ನಿಲ್ರಿ, ಅವಾಗ ಎಚ್ಚರಕ್ಕಿಂತ ಇನ್ನೊಂದು ಸ್ಟ್ಯಾಂಡ್ ಪಾಯಿಂಟ್ ಸಿಗುತ್ತೆ. ತತ್ವದಲ್ಲಿ ನಿಂತ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದು ಸುಳ್ಳು ಅಂತ. ನಾವು ಅವಸ್ಥಾಂತರ ವಿಚಾರದಿಂದ ಇದು ಸುಳ್ಳು ಅಂತ ಆವಾಗಲೇ ಕಂಡುಕೊಂಡ್ಬಿಟ್ಟಿದ್ವಿ ನಾವು, ಅಲ್ವಾ? ಇಷ್ಟೇ ಬೇಕಾಗಿರೋದು. ಈಗ ನೋಡ್ರಿ, ಶಂಕರಾಚಾರ್ಯರು ಉತ್ತರ ಕೊಡ್ತಾರೆ. ಸಾಕ್ಷಿ ಪ್ರಕಾಶತ್ವವೇ ಆತ್ಮನ ವಿಚಾರ ಇದು. ಸಾಕ್ಷಿ ಪ್ರಕಾಶತ್ವವೇ ದೃಶ್ಯತ್ವವೆಂಬುದು ಇಲ್ಲಿ ಇದೆ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಅನ್ನೋದು. ಅಂದ್ರೆ ನಮ್ಮ ಸಾಕ್ಷಿ ಇದ್ದಾನಲ್ಲ, ಅವನು ಯಾವಾಗಲೂ ದ್ರಷ್ಟೃ, ಸಬ್ಜೆಕ್ಟ್, ವಿಷಯೀ ಅನ್ನೋದು ಇಂಪಾರ್ಟೆಂಟು. ಸಾಕ್ಷಿಯು ನಿತ್ಯ ದೃಗ್ರೂಪನಾಗಿರ್ತಾನೆ, ಅರಿವಿನ ಸ್ವರೂಪದವನಾಗಿರ್ತಾನೆ, ದೃಗ್ರೂಪನಾಗಿರ್ತಾನೆ. ಅವನೇ ಎಚ್ಚರದ ಸ್ಥಾನವನ್ನು ಕನಸಿನ ಸ್ಥಾನದಂತೆಯೇ ನೋಡ್ತಾ ಇರ್ತಾನೆ. ಇದಕ್ಕೆ ಶ್ರುತಿಯ ಬೆಂಬಲವಿದೆ. ಅಂದ್ರೆ ಕನಸು ಎಚ್ಚರವನ್ನ ಎರಡನ್ನೂ ಸಮವಾಗಿ ನೋಡ್ತಾ ಇರ್ತಾನ. ಅವನ ದೃಷ್ಟಿಯಿಂದ ಕನಸು ಎಚ್ಚರ ಆಬ್ಜೆಕ್ಟ್ಸ್ ಅನಿತ್ಯ. ಹೊರಟಾಯ್ತು. ಇದಕ್ಕೆ ಶ್ರುತಿಯ ಬೆಂಬಲ ಏನು?
ಸ್ವಪ್ನಾಂತಂ ಜಾಗರಿತಾಂತಂ ಉಭೌ ಏನಾನು ಪಶ್ಯಂತಿ. ಎಚ್ಚರ ಕನಸು ಎರಡನ್ನೂ ಯಾರು ಬಿಡುತ್ತಾ ಇದ್ದಾನೋ ನೋಡ್ತಾ ಇದ್ದಾನೋ ಅವನು ಸಾಕ್ಷಿ ದ್ರಷ್ಟೃ, ಅವನು ಮಹಾಂತನ್ ಆತ್ಮನು ವಿಭು ಅಂತ ಹಿಂಗೆಲ್ಲ ಕರೆದಿದ್ರಲ್ಲ ನಿಮ್ಮ ಕಾಟಕೋಪನಿಷತ್ನಲ್ಲಿ 2 ಅಂತ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ಈ ಹೊರಮುಖವಾದ ಪ್ರಜ್ಞೆಯನ್ನು ವೈಶ್ವಾನರನ್ನ ಏನು ಹೇಳ್ತೀವಿ ನಾವು? ಅವನು ಸ್ಥೂಲ ಬುಕ್, ಹೊರಮುಖವಾದ ಪ್ರಜ್ಞೆ ಉಳ್ಳವನು. ಮತ್ತೆ ಇನ್ನ ಕನಸು ಅಂತರ್ಮುಖವಾಗಿರುವನು, ಅಂತರ್ಪ್ರಜ್ಞ ಉಳ್ಳವನು ಅಂತ ಹೇಳಿರುತ್ತಲ್ಲ ಅವನು. ಆದ್ದರಿಂದ ಅವನು ತೈಜಸನು. ಮತ್ತೆ 19 ಮುಖಗಳುಳ್ಳವನು, ಮತ್ತೆ ಸಪ್ತಾಂಗನು. ಇಲ್ಲಿ 19 ಮುಖಗಳು ಅಂತಂದ್ರೆ ಎಚ್ಚರದಲ್ಲಿ ಜನಕ ಮಹಾರಾಜ, ಮತ್ತೆ ಆ ಆತ್ಮನ ಸ್ವರೂಪದಲ್ಲಿ ಸಪ್ತಾಂಗ ವೈಶ್ವಾನರ. ಅದೇ ರೀತಿ ಕನಸಿನಲ್ಲಿ ಅಂತರ್ಭೋಗವನ್ನು ಅನುಭವಿಸೋನು. ಅಲ್ಲಿ ಆ 19 ಮುಖಗಳು ಅಂತನ್ನೋನು ಭಿಕ್ಷುಕ, ಅಲ್ಲಿ ಸಪ್ತಾಂಗ ಅಂತನ್ನೋನು ತೈಜಸ. ಇವರಿಬ್ಬರನ್ನು ಬೆಳಗ್ತಾ ಇರೋನು ಅವನು ಅಂತ ಹೇಳ್ತಾರೆ. ಅವನು ಆತ್ಮನು, ಅವನಿಗೆ ಇವೆರಡು ವಿಷಯ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಳಿರುವುದರಿಂದ ಪ್ರಕೃತ ಶ್ರುತಿಯಲ್ಲೂ ಹೇಳಿರುವುದರಿಂದ ಅದೇ ಸ್ವರೂಪವು ಆತ್ಮನೇ ಎಚ್ಚರದ ಅವಸ್ಥೆಯನ್ನು ಬೆಳಗುವ ವೈಶ್ವಾನರನು, ಕನಸಿನ ಅವಸ್ಥೆಯನ್ನು ಬೆಳಗುವ ತೈಜಸನೂ ಆಗಿರ್ತಾನೆ. ಆ ಆತ್ಮನು ಕನಸಿನಲ್ಲಿರೋನು ವೈಶ್ವಾನರ, ಕನಸಿನಲ್ಲಿರೋನು ತೈಜಸ, ಎಚ್ಚರದಲ್ಲಿರೋ ವೈಶ್ವಾನರ, ಅವರಿಬ್ಬರು ಆತ್ಮರೇ. ಆದ್ದರಿಂದ ಅವರಿಬ್ಬರೂ ಕೂಡ ಆತ್ಮರು ಸಬ್ಜೆಕ್ಟ್ ಆಗಿರ್ತಾರೆ, ಅಥವಾ ಆತ್ಮನೇ ಎರಡನ್ನೂ ಬೆಳಗ್ತಾ ಇರೋದು. ಇಲ್ಲಿ ದೃಶ್ಯ ಪ್ರಪಂಚ ಅಂತ ತಗೊಳ್ರಿ. ಎಚ್ಚರ ಕನಸು ಎರಡನ್ನು ಒಟ್ಟು ಮಾಡಿ ದೃಶ್ಯ ಪ್ರಪಂಚ ಅಂತಾರೆ, ಅಥವಾ ಕನಸು ಎಚ್ಚರ ಎರಡನ್ನೂ ಸೇರಿ ಕನಸು ಅಂತಲೂ ಕರೀತಾರೆ, ಸ್ವಪ್ನ ಅಂತ ಕರೀತಾರೆ. ಮತ್ತೆ ಈ ಸ್ವಪ್ನ ಅಥವಾ ದೃಶ್ಯ ಪ್ರಪಂಚ ಎರಡೂ ಕೂಡ ಗಾಢ ನಿದ್ರೆಯಲ್ಲಿ ಅಡಗಿರುತ್ತೆ. ಅದಕ್ಕೆ ಏನು ಹೇಳ್ತಾರೆ? ಅದೃಶ್ಯ ಪ್ರಪಂಚ. ಅಲ್ಲಿಗೆ ದೃಶ್ಯ ಪ್ರಪಂಚ ಅದೃಶ್ಯ ಪ್ರಪಂಚ ಎರಡನ್ನೂ ಬೆಳಗ್ತಾ ಇರೋ ನಾನು ಆತ್ಮಸ್ವರೂಪ, ನಾನೇ ಬೆಳಗ್ತಾ ಇರೋದು ಎರಡಕ್ಕೂ ಅಲ್ವಾ? ಹಾಗೆ ಆತ್ಮನೇ ಎಚ್ಚರಾವಸ್ಥೆಯನ್ನು ಬೆಳೆಯುವ ವೈಶ್ವಾನರ ಈ ಸಾಕ್ಷಿಗೆ ದೃಶ್ಯವಾಗಿರುವುದರಿಂದ ಆತ್ಮನಿಗೆ ಎರಡೂ ಕೂಡ ದೃಶ್ಯವಾಗಿದೆ. ಆಗಿರುವುದರಿಂದ ಕನಸಿನ ಪದಾರ್ಥಗಳು ಹೇಗೋ ಅವನಿಗಿಂತ ಬೇರೆಯಾಗಿ ಇಲ್ಲವೋ, ಮತ್ತಿನ್ನೊಂದು ಈ ಆತ್ಮನಿಗಿಂತ ಈ ಅನಾತ್ಮ ಬೇರೆಯಾಗಿರಲ್ಲ, ಅವಸ್ಥೆಗಳು ಬೇರೆಯಾಗಿರಲ್ಲ, ಚಿನ್ನಕ್ಕಿಂತ ಒಡವೆ ಬೇರೆಯಾಗಿರಲ್ಲ. ಅದು ಇಂಪಾರ್ಟೆಂಟ್. ಮತ್ತೇನು? ಚಿನ್ನವೇ ಆಭರಣವಾಗಿ ತೋರ್ತಾ ಇದೆ. ಬ್ರಹ್ಮನ್ ಬಿಟ್ಟು ಅನಾತ್ಮ ಸ್ವತಂತ್ರವಾಗಿರೋಕ್ಕೆ ಬರೋಲ್ಲ, ಅನಾತ್ಮವನ್ನು ಬಿಟ್ಟು ಆತ್ಮ ಸ್ವತಂತ್ರವಾಗಿರ್ಬೋದು. ಅದಕ್ಕೆ ಇವನಿಗೆ ಸ್ವತಂತ್ರ ಅಂತ ಹೇಳೋದು. ಅವನಿಗೆ ಸ್ವತಂತ್ರ ಇಲ್ಲ, ಅವನು ಡಿಪೆಂಡೆಂಟ್, ಇವನು ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಹಾಗೆ ಸೊ ಯಾವುದು ದೃಶ್ಯವಾಗಿರುತ್ತೋ, ಆಬ್ಜೆಕ್ಟ್ ಆಗಿರುತ್ತೋ, ಹುಸಿ ತೋರಿಕೆ, ತೋರಿ ಹಾರದು, ಹಾಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಆತ್ಮನು ದೃಶ್ಯವೇ ಆಗಿರುತ್ತೆ ನಮ್ಮ ಶ್ರುತಿಗೆ ಏನು ಗತಿ? ಹಾಗಾದರೆ ನೀವು ಇದರಲ್ಲಿ ದೃಶ್ಯ ಅಂತ ಕರೆದ್ರಲ್ಲ ಯಾಕೆ ಅಂತ ಕೇಳ್ತಾರೆ. ಅಪ್ರಮೇಯವಾದ ಬ್ರಹ್ಮನು ಒಂದೇ ಪ್ರಕಾರದಿಂದ ಕಾಣಬೇಕು, ಆತ್ಮನ್ನ ಕಾಣ್ಕೋಬೇಕು ಅಂತ ಹೇಳಿದ್ರು ಅಂತ ನಿಮಗೆ ಜ್ಞಾಪಕ ಇದೆಯಾ? ಅಧ್ಯಾಸ ಭಾಷೆಯಲ್ಲಿ ಇದೇ ಥರ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ನೆನಪಿದೆಯಾ? ಅಧ್ಯಾಸ ಭಾಷೆಯಲ್ಲಿ ಏನು ಬರುತ್ತೆ ಅಂದರೆ, ಅಲ್ಲ ಸ್ವಾಮಿ, ಕತ್ಲೆ ಬೆಳಕು ಎಲ್ಲಾದರೂ ಒಂದಕ್ಕೊಂದು ಕಲಬೆರಕೆ ಆಗುತ್ತಾ ಸ್ವಾಮಿ ಅಂತ ಪ್ರಶ್ನೆ ಕೇಳಿದ್ದ ಅವನು. ಹಾಗೆಯೇ ಆತ್ಮ ಅನಾತ್ಮ ಕತ್ಲೆ ಬೆಳಕನಷ್ಟು ವಿರುದ್ಧವಾಗಿದೆ. ಆತ್ಮ ವಿಷಯ ಸಬ್ಜೆಕ್ಟ್, ಅನಾತ್ಮ ಆಬ್ಜೆಕ್ಟ್. ಇವೆರಡು ಎಲ್ಲಾದರೂ ಕಲಬೆರಕೆ ಆಗುತ್ತಾ ಸ್ವಾಮಿ ಅಂತ ಒಂದು ಪ್ರಶ್ನೆ ಎತ್ತಿದ್ದ. ಅದಕ್ಕೆ ಶಂಕರಾಚಾರ್ಯ ಏನು ಉತ್ತರ ಕೊಟ್ಟಿದ್ರು ಗೊತ್ತಾ? ಯಾಕಪ್ಪ, ಆತ್ಮನನ್ನ ಕಂಡುಕೋಬೇಕು ಅಂತ ನೀನೇ ಹೇಳ್ತೀಯ,
ಅಲ್ಲಿಗೆ ಆತ್ಮನನ್ನ ನೀನು ಕಂಡ್ಕೋಬೇಕು ಅಂದ್ರೆ ಆತ್ಮ ವಿಷಯ ಆಯ್ತಲ್ಲ ಅಂತ ಅವನ ಪ್ರಶ್ನೆ ತಗೊಂಡು ಅವನಿಗೆ ಉತ್ತರ ಕೇಳಿದ್ರು. ಬಟ್ ಹಂಗೆ ಆಗೋದಿಲ್ಲ. ಆದರೆ ವ್ಯವಹಾರದಲ್ಲಿ ನಾವು ಹಂಗೆ ಉಪಯೋಗಿಸ್ತೀವಿ. ಅದು ಒಂದು ಪಾಯಿಂಟ್ ಹೇಳಿದ್ರು, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ಇಲ್ಲಿ ಎರಡನೇ ಪಾಯಿಂಟ್ ಏನು ಅಂದರೆ, ಅವನು ಹೇಳಿದ್ದು ಯಾವುದು ವಿಷಯವಲ್ಲವೋ ಅದನ್ನು ಕಲಬೆರಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಂದಿದ್ದ ಅವನು. ನಿಮ್ಮ ಪ್ರಕಾರ ಆತ್ಮ ವಿಷಯ ಅಲ್ಲ. ವಿಷಯಗಳು ಕಲಬೆರಕೆ ಆಗುತ್ತೆ, ಒಪ್ಕೊತೀನಿ. ಹಗ್ಗ ಹಾವು ಆಬ್ಜೆಕ್ಟ್ಸ್ ಅಲ್ಲಿ ಕಲಬೆರಕೆ ಆಗುತ್ತೆ, ಒಪ್ಕೋಬಹುದು. ಬಟ್ ಇಲ್ಲಿ ವಿಷಯಿ ಹೆಂಗಾಗುತ್ತೆ, ಆಗೋದಿಲ್ಲ ಅಲ್ಲ ಅಂತ ಅವನು ಹೇಳಿದ್ದ. ಅದಕ್ಕೆ ಶಂಕರಾಚಾರ್ಯ ಇನ್ನೂ ಒಂದು ಉತ್ತರ ಕೊಟ್ಟಿದ್ರು ಅವನಿಗೆ. ಎಕ್ಸಾಂಪಲ್ ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಆಕಾಶ ಆಬ್ಜೆಕ್ಟ್ ಅಲ್ಲ, ಅದು ಕಾಣಿಸೋದಿಲ್ಲ. ಅಂಥದ್ರಲ್ಲಿ ತಪ್ಪು ಮಾಡ್ಕೊತಾರೆ ಇಲ್ವೋ? ಆಕಾಶ ಕೊಪ್ಪರಿಗೆ ಆಕಾರದಲ್ಲಿದೆ, ನೀಲಿ ಆಕಾರದಲ್ಲಿದೆ, ಅದು ಸೂಕ್ಷ್ಮವಾಗಿದೆ. ಆಕಾಶ ಸೂಕ್ಷ್ಮವಾಗಿದೆ, ಅದು ಕಣ್ಣು ಕಾಣೋದಿಲ್ಲ. ಅಂಥದ್ರಲ್ಲಿ ಮತ್ತೆ ಅಲ್ಲಿ ತಪ್ಪರ್ಥ ಮಾಡ್ಕೊಂಡ್ರೆ ಇಲ್ಲಪ್ಪ. ಹಾಗೆ ಆತ್ಮನಲ್ಲೂ ಮಾಡ್ಕೋಬೋದು ಅಂತ ಇಷ್ಟು ಉತ್ತರ ಕೊಟ್ಟಿದ್ರು. ಹಾಗೆ ನನಗೆ ಗೊತ್ತಾಗ್ತಾ ಇಲ್ಲ, ಇವತ್ತೆಲ್ಲ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆಯೋ ಏನೋ. ಇದನ್ನು ಅದಕ್ಕೆ ಮತ್ ಓದಬೇಕು, ಮತ್ ಮೆಲುಕಾಕಬೇಕು ಅಂತ ಅನ್ನೋದು. ಸೊ ಹೀಗೆ ಅಲ್ಲಿಗೆ ಎಲ್ಲಿಗೆ ಬಂದು ನಿಂತ್ಕೊಂಡ್ರು? ಆತ್ಮನ ನೀವು ವಿಷಯ ಅಂತ ಹೇಳಿದ್ರಲ್ಲ, ಆತ್ಮನ್ ಕಂಡ್ಕೋಬೇಕು ಅಂದ್ರೆ ವಿಷಯ ಆಗ್ಬಿಟ್ನಲ್ಲ, ಅದಕ್ಕೇನು ಹೇಳ್ತೀರಾ ಅಂತ ಪ್ರಶ್ನೆ ಕೇಳಿದ್ದ. ಅಪ್ಪ ಇವೆಲ್ಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳೋದು. ನಿಜವಾಗ್ಲೂ ಆತ್ಮನ ಯಾವತ್ತೂ ವಿಷಯ ಆಗೋದೇ ಇಲ್ಲ. ಅವನು ಯಾವತ್ತೂ ದ್ರಷ್ಟೃ, ವಿಷಯಿ, ಸಬ್ಜೆಕ್ಟ್ ಅಂತ ಹೇಳಿದ್ರು. ಅವಿದ್ಯಾ ದೃಷ್ಟಿಯಿಂದ ಹೇಳೋದು ಅಂತ ಹೇಳಿದ್ರು. ಅದಕ್ಕೆ ಅವನು ಇಲ್ಲಿ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದ. ನಾವು ಹಿಂಗೆ ಹೇಳಿದ ತಕ್ಷಣ ಅವನು ಅದೃಶ್ಯನೆಂದು ಶಾಸ್ತ್ರದಲ್ಲಿ ಏನು ಹೇಳಿದೆ? ಅವನು ಅದೃಶ್ಯ, ನೀನು ಎಂದೆಂದು ಕಾಣೋಕ್ಕೆ ಆಗೋದಿಲ್ಲ. ಎಲ್ಲಿ? ಈ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಈ ಇಂದ್ರಿಯ ಅನುಭವ ಮತ್ತು ವೇದನಾನುಭವದಿಂದ ಕಾಣೋಕೆ ಬರೋಲ್ಲ. ಹಾಗೆ ಅನ್ಕೊಂಡು ಅವನು ಇಲ್ಲ ಅಂತ ಹೇಳೋಕೆ ಬರೋಲ್ಲ. ಬಟ್ ಬೇರೆ ದಾರಿ ಇದೆ. ಏನದು? ಆ ನೇರಾದ ಅನುಭವದಿಂದ ಅವನು ಕಾಣಬಹುದು ಅಂದ್ರೆ ಮತ್ತೆ ದೃಷ್ಟಿ ಮಾಡ್ಕೊಂಡಲ್ಲ, ಆತ್ಮನಾಗ ನಾವು ಉಳ್ಕೊಂಡ್ಬಿಡ್ತೀವಿ ಅಷ್ಟೇ. ಆದ್ದರಿಂದ ಆ ಶ್ರುತಿಗೆ ಅರ್ಥವು ಏಕೆಂದರೆ ಆತ್ಮನು ಅದೃಶ್ಯನೆಂದು ಹೇಳಿ ಅವನನ್ನು ಹಾಗೆಂದು ಅರಿತುಕೊಳ್ಳಬೇಕೆಂದೇ ಶ್ರುತಿಯು ಉಪದೇಶಿಸಿರುತ್ತೆ. ಯಾವುದರಿಂದ? ಅನುಭವದಿಂದ ಕಂಡ್ಕೋಬೇಕು. ಆತ್ಮನು ದೃಶ್ಯವೇ ಆಗಿರುತ್ತೆ ಎಂಬ ಶ್ರುತಿಗೆ ಏನು ಗತಿ ಅಂತ ಪ್ರಶ್ನೆ ಹಾಕಿದ್ದಕ್ಕೆ ಅವನು ಅದೃಶ್ಯನೆಂದೇ ಅವನನ್ನು ಅನುಭವದಿಂದ ಕಂಡ್ಕೋಬೇಕು ಅಂತ ಶ್ರುತಿಗೆ ಅರ್ಥ. ಏಕೆಂದರೆ ಆತ್ಮನು ಅದೃಶ್ಯನೆಂದು ಹೇಳಿ ಅವನನ್ನು ಹಾಗೆಂದು ಅರಿತುಕೊಳ್ಳಬೇಕೆಂದು ಶ್ರುತಿ ಉಪದೇಶಿಸಿರುತ್ತೆ. ಅವನು ತುಂಬ ಸೂಕ್ಷ್ಮವಾಗಿರ್ತಾನೆ. ಆದರೆ ನೀನು ಅನ್ಕೊಂಡಂಗೆ ಈ ಎಚ್ಚರದ ಪದಾರ್ಥಗಳನ್ನ ಕಾಣೋ ಹಾಗೆ ನೈಯಾಯಿಕರು ಹೇಳೋ ಹಂಗೆ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಅಭಾವ ಹೀಗೆ ಕಂಡ್ಕೋಬೇಕು ಅಂತ ಅರ್ಥ ಅಲ್ಲ. ಆದ್ದರಿಂದ ಆತ್ಮನಿಗೂ ಅದನ್ನೇ ರೂಲ್ಸ್ ಹೋಲ್ಸಕ್ಕೆ ಬರಲ್ಲ, ಅದು ವ್ಯವಹಾರದಲ್ಲಿ ಹೊಂದುತ್ತೆ ಅಂತ ಹೇಳಿದ್ರು. ಆದ್ದರಿಂದ ಆತ್ಮನ್ನ ಇಲ್ಲ ಅಂತ ಹೇಳಕ್ ಬರಲ್ಲ, ಅನುಭವದಿಂದ ಕಂಡ್ಕೋಬೇಕು. ಎಂಥ ಅನುಭವ? ನೇರಾದ ಅನುಭವದಿಂದ. ಆದರೂ ಕೂಡ ಅವನು ಯಾವತ್ತೂ ದ್ರಷ್ಟೃವಾಗಿರ್ತಾನೆ, ಸಬ್ಜೆಕ್ಟ್ ಆಗಿರ್ತಾನೆ, ಅವನು ಯಾವತ್ತೂ ಆಬ್ಜೆಕ್ಟ್ ಆಗಲ್ಲ ಅನ್ನೋದನ್ನ ಹೇಳಿದ್ರು. ಇಲ್ಲಿಗೆ ನಿಲ್ಲಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.